ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಎಎಫ್ಐದ ಸ್ಟೇಟ್ ಹಾಗೂ ಜಿಲ್ಲಾ ಪ್ರೆಸಿಡೆಂಟ್ ಆದಂತಹ ಡಾಕ್ಟರ್ ಮೋಹನ್ ಗಿರಾಜ್ ಸರ್ ಅವರನ್ನು ಈ ವೇದಿಕೆಗೆ ವೆಲ್ಕಮ್ ಮಾಡೋದ್ರ ಮೂಲಕ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಅದರಂತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಆಯುಷ್ ಟಿವಿಯ ವೈಸ್ ಪ್ರೆಸಿಡೆಂಟ್ ಆದಂತ ಮಿಸ್ಟರ್ ಹರೀಶ್ ಆರ್ ಸರ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಅದರಂತೆ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆದಂತ ಡಾಕ್ಟರ್ ರುದ್ರಸ್ವಾಮಿ ಮಠ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮ ಆತ್ಮೀಯರು ಹಾಗೂ ನಮ್ಮವರೇ ಆದಂತ ಡಾಕ್ಟರ್ ಬಾಲರೆಡ್ಡಿ ಸರ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬಾಗಲಕೋಟ್ ಇವರು ಕೂಡ ವೇದಿಕೆ ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ಸಾರಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ತಪ್ಪದೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಾವು ಬರುವುದಲ್ಲದೆ ತಮ್ಮ ಹತ್ರ ಇರುವವರನ್ನು ಕರ್ಕೊಂಡು ನಮ್ಮ ಸಭೆಗೆ ಒಂದು ಶೋಭೆ ತರುವಂತಹ ಕಾರ್ಯಕ್ರಮ ಎಲ್ಲ ತಾಲೂಕಿನ ಕಮಿಟಿಗಳು, ಎಲ್ಲ ಅಧ್ಯಕ್ಷರು, ಎಲ್ಲ ಸದಸ್ಯರು, ಕಮಿಟಿ ಸದಸ್ಯರು ಪ್ರತಿ ಸತಿನೂ ಮಾಡ್ಕೊಂಡಿದ್ದಾರೆ, ಇದು ಸತಿ ಮಾಡಿದ್ದಾರೆ. ಸೊ ಎಲ್ಲ ತಾಲೂಕಾ ಕಮಿಟಿಗಳಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಪ್ರತಿ ಮೀಟಿಂಗ್ ಅಲ್ಲೂ ನಾವು ಕರೆದಾಗ ಏನಾದ್ರು ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತೀವಿ. ಏನಾದ್ರು ನಾವು ಬರ್ನಿಂಗ್ ಇಶ್ಯೂ ಇದ್ದಾಗ ಮೀಟಿಂಗ್ ಮಾಡ್ತಿದ್ವಿ ಪ್ರತಿ ಸತಿ. ವಿತೌಟ್ ಬರ್ನಿಂಗ್ ಇಶ್ಯೂಸ್ ಮೀಟಿಂಗ್ ಕರೆದೇವಿ. ಅದ್ರ ಪ್ರತಿ ಸತಿ ಅಲ್ಲಿ ಏನಾಗೈತಿ ಇಲ್ಲಿ ಏನಾಗೈತೆ ಅಂತ ಇದೇ ಹಾಟ್ ಡಿಸ್ಕಷನ್ ಇರ್ತಿತ್ತು. ಈ ಸತಿ ಆದ ಹಾಟ್ ಡಿಸ್ಕಷನ್ ಇಲ್ಲ. ಈ ಸತಿ ಆ ಹಾಟ್ ಡಿಸ್ಕಷನ್ ಬಿಟ್ಟು ಒಂದ್ ಸ್ಟೆಪ್ ಮುಂದೆ ಹೋಗಿವೆ ಅಂತ ಅನ್ಕೊಳಕ್ ಒಂದ್ ಹೆಮ್ಮೆ. ಯಾಕಂದ್ರೆ ಫ್ಯೂಚರ್ ಪ್ಲಾನ್ಸ್ ಫಾರ್ ದ ಎಎಫ್ಐ ಡಾಕ್ಟರ್ಸ್ ಅಂದ್ರೆ ಈಗ ಏನ್ ನಾವು ಹೊಸದಾಗಿ ಅಲ್ಟ್ರಾ ಕಾರ್ಪೊರೇಟ್ ಲೆವೆಲ್ ಬರಾಕತ್ತಿ. ಸೊ ಕಾರ್ಪೊರೇಟ್ ಲೆವೆಲ್ ನಾವ್ ಅಡ್ಜಸ್ಟ್ ಆಗ್ಬೇಕಪ್ಪ ಅಂದ್ರೆ ನಮ್ಮ ಬರೋ ಪೀಳಿಗೆ ಈಗಿಂದನೇ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಎಷ್ಟೊಂದ್ ಸತಿ ನಿಮ್ಗೂ ಅದ ಅನುಭವ ಆಗಿರ್ಬೇಕು, ನಾನು ಅನುಭವ ರಿಪೀಟೆಡ್ಲಿ ಆಗ್ತಿರ್ತೈತಿ. ಸರ್ ನಿಮ್ ಹಾಸ್ಪಿಟಲ್ ಇಲ್ಲ, ನಿಮ್ ಕ್ಲಿನಿಕ್ ಇಲ್ಲ, ನಿಮ್ ರಿಯಂಬರ್ಸ್ಮೆಂಟ್ ಆಗ್ತೈತಿ, OPD bill ಬರ್ತಿದ್ದೇನ್ರಿ. ಸಿ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ಟರ್ ಕೋವಿಡ್ ಎವ್ರಿಬಡಿ ವಾಂಟ್ಸ್ ಐದರ್ ಫ್ರೀ ಆರ್ somebody should pay for it. ಲೈಕ್ ಅದರ್ ಇನ್ಶೂರೆನ್ಸ್ ನವರು ಇಲ್ಲ ಕಂಪನಿಯವರು ಪೇ ಮಾಡೋದು, ಯಾರು ಕೈಲಿಂದ ಕೊಡೋದು ಬೇಡ ಅನ್ಕೊಳತಾರ ಎಲ್ಲ. ಸೊ ಇದು ನಮ್ ಫ್ಯೂಚರ್ ಡಾಕ್ಟರ್ಸ್ ಆಗಬಾರ್ದು ದೂರದೃಷ್ಟಿ ಇಟ್ಕೊಂಡು ಹರೀಶ್ ಸರ್ ನಮ್ ಅಧ್ಯಕ್ಷರಿಗೆ ಹೇಳಿದಾಗ ಸೊ ಅದಕ್ಕೆ ಏನೇನ್ ಪಾಸಿಬಿಲಿಟೀಸ್ ಅದಾವು ಅಂತ ಎಕ್ಸ್ಪ್ಲೋರ್ ಮಾಡಕ ಹರೀಶ್ ಸರ್ ಬಂದಿದ್ದಾರೆ. ಹರೀಶ್ ಸರ್ ನಮ್ಗೂ ನಿಮ್ಗೆ ಎಲ್ಲರಿಗೂ ಗೊತ್ತು. ಅವರು ಇತ್ತೀಚೆಗೆ ಗ್ಲೋಬಲ್ ವೆಲ್ನೆಸ್ ಮೀಟರ್ ಅಂತ ಅತ್ಯಂತ ಅಚ್ಚುಕಟ್ಟಾದಂತ ಮತ್ತ ನಾವೆಲ್ಲರೂ ಎಲ್ಲಾ ಥ್ರೂಔಟ್ ಸ್ಟೇಟ್, ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದ ಅಲ್ಲಿ ಸೇರಿದ್ವಿ. ನಮ್ಮ ಜಿಲ್ಲೆ ಆಲ್ಮೋಸ್ಟ್ ನಮ್ದೇ ರಾಜ್ಯಾಧ್ಯಕ್ಷರು ನಮ್ಮ ತಾಲೂಕು ನಮ್ಮ ಜಿಲ್ಲೆದವ್ರಿಗೆ ಆಗಿರೋದ್ರಿಂದ ಹತ್ತತ್ರ 400 ಸಂಖ್ಯೆ ಪ್ರತಿ ಸರಾಸರಿ ತಾಲೂಕಿಗೆ 50 ದಾಟಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಅಷ್ಟು ಜನ ಹೋಗಬೇಕು. ಅದು ಸಾಧ್ಯ ಆದದ್ದು ಎಲ್ಲಾ ಸದಸ್ಯರ ಸಹಕಾರದಿಂದ. ನಾವು ಕಮಿಟಿಯವರು ಪೋಸ್ಟ್ ಮಾಡಿದ್ವಿ, ಕಮಿಟಿಯವ್ರು ಕರೆದ್ವಿ ಅಂತಲ್ಲ, ಎಲ್ಲರ ಮನುಷ್ಯಗಳಿಗೆ ಬರೋಂಗ್ ಅದನ್ನ ಮೆಸೇಜ್ ಕೊಟ್ರಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ಸೊ ಮತ್ತ ಆಯುಷ್ ಟಿವಿಯಿಂದ ಅದು ಅಷ್ಟೇ ಪ್ರಯತ್ನಗಳಿತ್ತು. ಸೊ ಅದೊಂದು ಸುಸಜ್ಜಿತ ಮತ್ತು ಸುಂದರ ಮತ್ತು ಅಚ್ಚುಕಟ್ಟಾದ ಕಾರ್ಯಕ್ರಮ ಆಗಿತ್ತು. ಅದಕ್ಕೆ ಎಲ್ಲರೂ ಅದನ್ನ ಅಪ್ರಿಶಿಯೇಟ್ ಮಾಡಿದಾರೆ ಅನ್ಕೊಂತೀನಿ, ಇನ್ಕ್ಲೂಡಿಂಗ್ ಫುಡ್ ಅಂಡ್ ಎವ್ರಿಥಿಂಗ್. ಎಲ್ಲಾ ಪ್ರೋಗ್ರಾಮ್ ಅದಾಗ ಒಂದಿಷ್ಟು ಹೆಚ್ಚು ಇರ್ತಾವ, ಬಟ್ ಮೆಜಾರಿಟಿ ಏನ್ ಫಿಟ್ ಆಗೈತೆ ಅದು ನೋಡ್ಬೇಕು. ಸೊ ಮೆಜಾರಿಟಿ ವಾಸ್ ಗುಡ್. ಸೊ ಅದಕ್ಕೆ he is the person ಅದನ್ನು ಆರ್ಗನೈಸ್ ಮಾಡ್ತಾರೆ ಅಂದ್ರೆ so that we can have some more inputs for future Ayurvedic practitioners. ಸೊ ಇದು ಒಂದು ಇಶ್ಯೂ. ಇನ್ನೊಂದು ಈಗೆಲ್ಲ ನಮ್ಮ ಸೋಷಿಯಲ್ ಎಲ್ಲ ಒಂದು ಇಂಡಿವಿಜುವಲ್ ಬ್ಯಾಂಕ್ ಹ್ಯಾಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ಸ್ ವಿತ್ ಸೋ ಮೆನಿ hospitals and something. Some certain institutes, certain insurance companies have some empaneled hospitals in particular area. ಹಂಗ ನಮ್ಮ ಆಯುಷ್ ಡಾಕ್ಟರ್ಸ್ ಯಾರು ಕನ್ಸಿಡರ್ ಮಾಡಿಲ್ಲ ಇಲ್ಲಿವರೆಗೂ. ಸೊ ಐದರ್ ನಾವು ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರ ಈ ಎಂಪ್ಯಾನಲ್ಮೆಂಟ್ ಸ್ಟಾರ್ಟ್ ಆಗೈತೆ.
ಸೊ ಅದರದ್ದು ಈಗ ಸ್ಟಾರ್ಟ್ ಮಾಡ್ಬೇಕು ನಾವು, ಬಿಕಾಸ್ ವಿ ನೀಡ್ ಟು ಟ್ರೈನ್ ಅಂಡ್ ಈಗ ಯಾರು ಪ್ರಾಕ್ಟೀಸ್ ಶುರು ಮಾಡ್ತಾರೆ, ಈಗ ಆಲ್ರೆಡಿ ಸ್ಟಾರ್ಟೆಡ್ ಅದರ ಅವ್ರಿಗೆ ಓರಿಯಂಟೇಷನ್ ಬೇಕು. ಈಗ ಹೆಂಗಂದ್ರೆ ರೀಸೆಂಟ್ಲಿ ಒನ್ ಆಫ್ ದಿ ಕಾರ್ಪೊರೇಟ್ ಹಾಸ್ಪಿಟಲ್ was telling that small setups are going to be end. The era of the small hospitals are over now. So Andhra, it's going to kill because so many restrictions, so many legal things, so many complex reimbursement schemes ಬಂದಿದ್ದಕ್ಕೆ ಸಣ್ಣ ಹಾಸ್ಪಿಟಲ್ಗಳು ಎಂಪ್ಲಾಯ್ಮೆಂಟ್ ಆಗಂಗಿಲ್ಲ. ಬಿಕಾಸ್ ಎಂಪ್ಲಾಯ್ಮೆಂಟ್ ಆಗಬೇಕಾದ್ರೆ there are so many. First start ಆಗೋದ ನಿಮ್ KPM ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೆರಿ ನ್ಯೂ ಲೋ. ಈಗೇನ್ recently you might have seen A ಖಾತಾ and B ಖಾತಾ has come down. So we are not experienced till now. ನಮ್ಗೆ ಯಾರಿಗೂ ಅದಕ್ಕೆ ಬಿಸಿ ಆಗಿಲ್ಲ ಅನ್ಸುತ್ತೆ. Very soon it is going to hit all of us. So A ಖಾತಾ has some different, B ಖಾತಾ has some different. They are why ಅವಕ್ಕೂ ನಮ್ಮ ಹಾಸ್ಪಿಟಲ್ ನಮ್ಮ ಪ್ರಾಕ್ಟೀಸ್ ಏನ್ ಸಂಬಂಧ? But you need to have first A ಖಾತಾ, then you need to have completion certificate, then you will have to NOC from KEB, then you will be getting KPME. This is going to have a new amendment in the new future things. You all future loops. So we need to get acquainted with the new things. So ಅದಕ್ಕೆ ನಾವು ಈಗಿಂದನೇ ರೆಡಿ ಆಗಬೇಕು. ಇತ್ಲಾಗ ಇದೆಲ್ಲ ಆದ್ಮೇಲೆ ಇತ್ಲಾಗ ಬೇರೆದವ್ರ ಕಾಟ, ಆಮೇಲೆ ವ್ಯಾಕ್ಸಿನ್ ಕಾಟ, ಆಮೇಲೆ ಇವು ಕಾಯ್ದೆಗಳ ಕಾಟ, ಇವೆಲ್ಲದ್ರ ಯಾಕಂದ್ರೆ BMS ಮಾಡಿ ನಾವು ಕಾಯ್ಬೇಕು ಬಾಳ ಅಂತ. ಅದು ಹಂಗಾಗಬಾರದು. How to get rid of it and how to come out of it. How to practice in a good way and how to ನಮ್ ಇರೋ ಸ್ಕೀಮ್ಸ್ ನ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ಅನುಕೂಲ ಆಗಬೇಕು ಅನ್ನೋದನ್ನ ಹೇಳಕ್ ಹರೀಶ್ ಸರ್ ಬಂದಾರ. ನಾವು ಅವ್ರ ಮಾತಲ್ಲೇ ಕೇಳೋಣ. ನಮ್ಮ ಮಾತಿನ ಕರೆ ಹೋಗ್ಕೊಟ್ಟು ಎಲ್ಲಾ ಜಿಲ್ಲೆಯ ಎಲ್ಲಾ ಮಹಿಳಾ ಡಾಕ್ಟರ್ ಈ ಸತೆ ಬಹಳಷ್ಟು ಮೆಂಬರ್ಸ್ ಗಳು ಕಾಣತಾರ. ಅದೊಂದು ಖುಷಿ ವಿಷಯ. ಸೊ ಪ್ರತಿ ಸತಿ ನಾವು ಅಷ್ಟು ಮೀಟಿಂಗ್ ಮಾಡ್ತಿದ್ವಿ. ಈ ಸತಿ ಎಕ್ಸ್ಪೆಕ್ಟ್ ನಮಗೂ ಖುಷಿ ಆಕೈತಿ. ಬಹಳಷ್ಟು ಮೆಂಬರ್ಸ್ ಬಂದ್ರಿ ಅಂದ್ರೆ ನಮಗೂ ಖುಷಿ ಆಕೈತಿ. ನಮಗೂ ನಿಮ್ ಸೈಡ್ ನಿಂದ ಏನ್ ಪ್ರಾಬ್ಲಮ್ಸ್ ಅದಾವ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಅನುಕೂಲ ಆಕೈತಿ. ಸೊ ದಯಮಾಡಿ ನೀವು ಮುಂದಿನ ಮೀಟಿಂಗ್ ನಿಮ್ಮ ಸಂಖ್ಯೆ ದ್ವಿಗುಣ ಆಗ್ಲಿ ಅಂತ ಬೇಡ್ಕೊಳುತ್ತಾ, ಹಾರೈಸುವುದಿಲ್ಲ, ಬೇಡ್ಕೊಳುತ್ತಾ. ಐ ಹೋಪ್ in future we'll have double numbers. So with this I conclude my short time for this thing. I thanks for organizers for giving me this time. Thank you. ಮತ್ತು ಶೋಭೆ ಸವಿಸ್ತಾರವಾಗಿ ಹೇಳಿದಂತ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಇನ್ ಮುಂದೆ ನಮ್ಮನ್ನು ಉದ್ದೇಶಿಸಿ ಆಗ ನಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಇದ್ರೆ ಸ್ಪಂದನೆ ಇರ್ತಕ್ಕಂತ ಯಾವುದೇ ಸಮಸ್ಯೆಗಳಿದ್ರು ಐಶ್ ಟಿವಿ ಅವರು ನಮ್ಮೊಂದಿಗೆ ಅವರು ಒಂದು ಸಮಾಧಾನ ಅಥವಾ ನಮಗೆ ತಿಳಿಯುವಂತ ಒಂದು ವ್ಯವಸ್ಥೆ ಐತಿ. ಅದಕ್ಕಾಗಿ ಮಿಸ್ಟರ್ ಹರೀಶ್ ಸರ್ ಅವರು ತಮ್ಮ ಸವಿಸ್ತಾರವಾದ ಮಾತುಗಳನ್ನು ನಮ್ಮ AFI ಸಂಘಟನೆ ಕುರಿತು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿ. ಡಾಕ್ಟರ್ ಶಿವಪುತ್ರ ಬಾಲರೆಡ್ಡಿ ಜಿ, ಡಾಕ್ಟರ್ ಅರುಣ್ ಮೋಲಿ and Dr. Rudra Swamiji and the other doctor from AFI. ಯಾಕೆ ನಾನು ಫಸ್ಟ್ ಟಾಕ್ ಆಫ್ಟರ್ ದಿ ಕಾನ್ಫರೆನ್ಸ್ ಬಾಗಲಕೋಟೆಗೆ ಶುರು ಮಾಡಬೇಕು ಅಂತ, ದಿಸ್ ಇಸ್ ಕಾಲ್ಡ್ ಎಸ್ ಪೋಸ್ಟ್ ಕಾನ್ಫರೆನ್ಸ್ ಫಸ್ಟ್ ಟಾಕ್. ವೈ ಐ ಡಿಸೈಡೆಡ್ ಬಾಗಲಕೋಟೆ? ರೀಸನ್ ಇಲ್ಲ. ದ ರೀಸನ್ ಈಸ್, ನಾನು ಅಲ್ಲ ಅನೌನ್ಸ್ ಮಾಡಲಿ, ಇವತ್ತು ಹೇಳ್ತಾ ಇದ್ದೀನಿ ಅಫಿಷಿಯಲಿ, ದ ಫಸ್ಟ್ ಪರ್ಸನ್ ಟು ಬಿಕಮ್ ಎ ಡೆಲಿಗೇಟ್ ಇಸ್ ಡಾಕ್ಟರ್ ಮೋಹನ್ ಬಿರಾದಾರ್ ಫ್ರಮ್ ಬಾಗಲಕೋಟೆ. ಮೊದಲನೇ ಬೋನಿ ಇರ್ತೀವಲ್ಲ, ಆ ಬೋನಿಗೆ ಎಷ್ಟು ಒಳ್ಳೆ ಮನುಷ್ಯನ ಇಂಟೆನ್ಷನ್ ಮಾಡಿದ್ರು ಅಂದ್ರೆ, ದ ಫಸ್ಟ್ ಪರ್ಸನ್, ಇಟ್ ಈಸ್ ಆನ್ ರೆಕಾರ್ಡ್, ಹಿ ವಾಸ್ ದ ಪರ್ಸನ್ ಫ್ರಮ್ ಬಾಗಲಕೋಟೆ. ಅದಕ್ಕೆ ಬಾಗಲಕೋಟೆಯಿಂದ ಇವತ್ತು ಅಫಿಷಿಯಲ್ ಆಗಿ ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಇನ ಪೋಸ್ಟ್ ಕಾನ್ಫರೆನ್ಸ್ ಫಸ್ಟ್ ಸ್ಪೀಚ್ ಮಾಡ್ತಾ ಇದ್ದೀನಿ. ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಫಸ್ಟ್ ಮೀಟಿಂಗ್ ಆಗಿದ್ದು ನಮ್ಮ ಆಫೀಸಲ್ಲಿ. ಒಂದೇ ಒಂದು ಮೀಟಿಂಗ್ ಮಾಡೋದು. ಒಂದು ಮೀಟಿಂಗ್ ಅಲ್ಲಿ ಆ ಮೀಟ್ ಮಾಡೋದು ಫಸ್ಟ್ ಟೈಮ್, ಅದೇ ಫಸ್ಟ್ ಮೀಟಿಂಗ್ ಅಲ್ಲಿ ಆ ಟ್ರಸ್ಟ್ ಫ್ಯಾಕ್ಟರ್ ಎಷ್ಟು ಡೆವಲಪ್ ಆಯ್ತು ಅಂದ್ರೆ, ಅದಾದ ನಂತರ ನಾನಾಗ್ಲಿ ಅವ್ರಾಗ್ಲಿ ಪರ್ಸನಲ್ ಆಗಿ ಮೀಟೇ ಮಾಡಿಲ್ಲ. ಆ ಟ್ರಸ್ಟ್ ಮೇಲೆ ಇವತ್ತು ಏನಾದ್ರು ಸಕ್ಸಸ್ ಆಯ್ತು ಅಂದ್ರೆ ಸಂಪೂರ್ಣ ಕ್ರೆಡಿಟ್ AFI ಅವರಿಗೆ ಒಂದು ಜೋರಾಗಿ ಸಪೋರ್ಟ್. ಪವರ್ ಏನು ಅನ್ನೋದು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಅಲ್ಲಿ ತೋರಿಸ್ತೀವಿ. ಅದು ಆಗೋದಕ್ಕೆ ಮೂಲ ಕಾರಣ ಡೇ ಅಂಡ್ ನೈಟ್ ಆಮೇಲೆ ಗುರು ನೋಡಿದ್ರೆ ಡಾಕ್ಟರ್ ಗುರುಕುಮಾರ್ ಅವರಿದ್ದೆ
ಅವರೇ ನಡೆಸ್ಕೊಡೋರು, ಅಷ್ಟೊಂದು ಫೋನ್ ಕೊಡೋರು. ಬೆಳಿಗ್ಗೆ ರಾತ್ರಿ ಡೇ ನೈಟ್ ವರ್ಕ್ ಮಾಡ್ತಿದ್ವಿ. ಅಧ್ಯಕ್ಷ ನಾವು ಟೀಮ್ ವರ್ಕ್ ಮಾಡ್ತಾ ವೆರಿ ವೆರಿ ಸ್ಟ್ರಾಂಗ್ ಇತ್ತು. ಏನಕ್ಕೋಸ್ಕರ ಇದು ಮಾಡಿದ್ರು? ಒಂದೇ ಒಂದು ಉದ್ದೇಶ. ನಮ್ಮ ಇಂಟೆನ್ಷನ್ ಇದ್ದಿದ್ದು 10,000 ಜನ ಡಾಕ್ಟರ್ನ ಸೇರಿಸಬೇಕು ಅಂತ. ಯಾಕೆ 10,000 ಜನ? ಈ ತಾನೇ ಇವ್ರು ನಮ್ಮ ಡಾಕ್ಟರ್ ಹೇಳಿದ್ರು, ಚಾಲೆಂಜಸ್ ದಟ್ ಆಯುಷ್ ಆರ್ ಫೇಸಿಂಗ್. ಈ ಚಾಲೆಂಜಸ್ ಯಾಕೆ ಫೇಸ್ ಮಾಡ್ತಿದೀವಿ ಅಂದ್ರೆ ದ ಮೇಜರ್ ಪ್ರಾಬ್ಲಮ್ ಇಸ್ ನಮ್ಮ ಒಗ್ಗಟ್ಟಿಲ್ಲ. 10,000 ಜನ ಬಂದು ಅಲ್ಲಿ ನಿಂತಿದ್ರೆ 10 ಲಕ್ಷ ಜನ ನಾವು ಏನಾದ್ರು ಕೊಟ್ಟಿದ್ರೆ ಅಲ್ಲಿ ಯೋಚನೆ ಮಾಡಿ ಪಾಲಿಸಿ ಮಾಡೋರಿಗೆ ನಮ್ ಪರವಾಗಿ ಮಾಡೋರು ಅಥವಾ ಅವ್ರ ಪರವಾಗಿ ಮಾಡೋರು, ಯಾರ ಪರವಾಗಿ ಮಾಡೋರು? ಆ ಸ್ಟ್ರೆಂತ್ ನಾವು ಮಾಡ್ಬೇಕಾದ್ರೆ ನೀವೆಲ್ಲ ಬಂದಿದ್ರಿ, ನಿಮ್ಮೊಂದು ಜೋರ ಚಪ್ಪಾಳೆ, ಜೋರ ಚಪ್ಪಾಳೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಆ ಯೂನಿಟಿ ಲ್ಯಾಕಿಂಗ್ ಇರೋದ್ರಿಂದನೇ ಇವತ್ತು ನಮ್ಗೆ ಈ ತೊಂದರೆಗಳು ಆಗಿರೋದು. ಇವತ್ತು ನಾನೊಂದು ಮಾತು ಕೊಡ್ತಾ ಇದ್ದೀನಿ, ಆಯುಷ್ ಟಿವಿ ಎಷ್ಟು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಇದೀವಿ ಅಂದ್ರೆ ಆಫ್ಟರ್ ದಿ ಕಾನ್ಫರೆನ್ಸ್ ವರ್ಕಿಂಗ್ ಲೈಕ್ ಎನಿಥಿಂಗ್. ಏನೇನು ಕಮಿಟ್ಮೆಂಟ್ ನಾವು ಹೇಳಿದ್ವು ಅಲ್ಲಿ ನಾವು ಮಾತಾಡಿದ್ನ ಅದು ಫುಲ್ಫಿಲ್ ಮಾಡೋದಕ್ಕೆ ನಾವು ಹಗಲು ರಾತ್ರಿ ನಾವು ಫೋನ್ ಇರ್ತೀವಿ, ಟಚ್ ಅಲ್ಲಿ ಇರ್ತೀವಿ. ಅಂಡ್ ವಿ ಆರ್ ವರ್ಕಿಂಗ್. ಪ್ರಿಲಿಮಿನರಿ ಮೀಟಿಂಗ್ಸ್ ಕೂಡ ಆಗಿದೆ, ಕಂಟಿನ್ಯೂಸ್ ಮೀಟಿಂಗ್ಸ್ ಕೂಡ ನಡೀತಾ ಇದೆ. ಅದು ಅಪ್ಡೇಟ್ ನಾನು ಅಧ್ಯಕ್ಷ ಮಾಡ್ತಾ ಇರ್ತೀನಿ. ಅವರು ನಮ್ಗೆ ಫೋನ್ ಮಾಡ್ತಾರೆ, ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಬಂದಾಗ ಗೈಡೆನ್ಸ್ ಬೇಕಾಗುತ್ತೆ. ಅದ್ರ ಬಗ್ಗೆ ಇವರೆಲ್ಲ ಮಾಹಿತಿ ಕೊಡ್ತಿದ್ದಾರೆ. ಇವರು ವರ್ಕಿಂಗ್ ಲೈಕ್ ಎನಿಥಿಂಗ್. ಎರಡನೇದಾಗಿ ನಮ್ಮ ಆಯುಷ್ ಡಾಕ್ಟರ್ಸ್ ನ ಟಚ್ ಮಾಡೋ ಮುಂಚೆ ಸಾವಸಲು ಯೋಚನೆ ಮಾಡುವ ಜನ. ಇದು ಯಾಕೆ ಆಗ್ತಿಲ್ಲ? ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮನ್ನ ನಾವು ವ್ಯಾಲ್ಯೂನ ಹೈ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಅಪ್ಸ್ಕೇಲ್ ಮಾಡ್ತಾ ಇಲ್ಲ. ಅದು ಆಗಿರೋದು ಇಶ್ಯೂ. ಆಯುಷ್ ಡಾಕ್ಟರ್ ಗ್ರಾಂಟೆಡ್ ಆಗಿ ಹೋಗ್ತಿದೆ. ಫಾರ್ ವಾಟ್ ರೀಸನ್? ನಾವು ಸರ್ವಿಸ್ ಕೊಡ್ತಿರೋದೇ ತಪ್ಪ. ಅನ್ಕಂಡೀಷನಲ್ ಆಗಿ ಇವತ್ತು ನಾನು ಇವ್ರು ಕೇಳ್ತಿದ್ದೆ ಡಾಕ್ಟರ್ ಗುರುಕುಮಾರ್ ಅವ್ರಿಗೆ, ಏನ್ ಕನ್ಸಲ್ಟೇಷನ್ ಫೀಸ್ ಫ್ರೀ ತಗೊಳ್ತಾರೆ 50 ರೂಪಾಯಿ 100 ರೂಪಾಯಿ ಕನ್ಸಲ್ಟೇಷನ್ ತಗೊಂಡು ಸರ್ವ್ ಮಾಡ್ತಿರೋದೇ ತಪ್ಪಾಗಿದೆ. ನೀವೇ ಯೋಚನೆ ಮಾಡಿ. ಜಾಸ್ತಿ ತಗೊಂಡವ್ರಿಗೆ ಟಚ್ ಮಾಡಲ್ಲ, ಕಮ್ಮಿ ತಗೊಂಡು ಒಳ್ಳೆ ಕೆಲಸ ಮಾಡೋದು ಕ್ವಾಲಿಫೈಡ್ ಇರೋರಿಗೆ ಸಮಸ್ಯೆನಾ? ವ್ಯಾಕ್ಸ್ ಇದಕ್ಕೆ ಡಿಫ್ರೆನ್ಸ್ ಇಲ್ವಾ? ಸೊ ಇದು ಏನಕ್ಕೆ ಸಮಸ್ಯೆ ಆಗ್ತಿರೋದು ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ವ್ಯಾಲ್ಯೂನ ಅಪ್ಸ್ಕೇಲ್ ಮಾಡಲೇಬೇಕಾಗಿದೆ. ಅದನ್ನ ಮಾಡ್ಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಕ್ರೀಮ್ ನ ಟಚ್ ಮಾಡ್ಬೇಕು. ಕ್ರೀಮ್ ಸೊಸೈಟಿ ಟಚ್ ಮಾಡೋರಿಗೆ ಆಗಲ್ಲ. ನಾನು ಅವತ್ತಿನ ದಿನ ಅನೌನ್ಸ್ ಮಾಡಿದೆ, ನಾನು ಅಫಿಷಿಯಲ್ ಆಗಿ ಆಯುಷ್ ಟಿವಿ ಕಾರ್ಪೊರೇಟ್ ಜೊತೆ ಟೈಅಪ್ ಆಗಿದ್ದೀವಿ. ಎಲ್ಲಾ ಕೋಆಪರೇಟಿವ್ ಸೊಸೈಟಿ ಜೊತೆ ಅಫಿಷಿಯಲ್ ಸೌಹಾರ್ದ ಗ್ರೂಪ್ ಟೈಅಪ್ ಆಗಿದ್ದೀವಿ. ಫಿಲಂ ಇಂಡಸ್ಟ್ರಿ ಜೊತೆ ಟೈಅಪ್ ಆಗಿದ್ದೀವಿ. ಏನ್ ಟೈಅಪ್ ಆಗಿದ್ದೇನೆ? ನಿಮ್ಮನ್ನ ಮುಟ್ಟಿದ್ರೆ ಹಿಂದೆ ಬ್ಯಾಕ್ ಆಗಿರ್ಬೇಕು. ಸಾವಸಲ ಯೋಚನೆ ಮಾಡ್ಬೇಕು. ಬೇರೆ ನಾರ್ಮಲ್ ಆಗಿ ತಪ್ಪು ತಿಳ್ಕೊಬೇಡಿ, ಬೇರೆ ಕ್ಲಾಸ್ ಬರೋಣ ನಮ್ಮ ಸಪೋರ್ಟ್ಗೆ. ಸೊ ಈ ಕ್ರೀಮ್ ಸೊಸೈಟಿ ಮುಟ್ಟಬೇಕು ಅಂದ್ರೆ ದಯಮಾಡಿ ಹೇಳ್ತಾ ಇದ್ದೀನಿ, ಗಿವ್ ಯುವರ್ ಟೈಮ್ ಫಾರ್ ಮೋರ್ ರಿಸರ್ಚ್. ಬೇರೆ ಆಯುಷ್ ಅಷ್ಟು ತಾಕತ್ತಿದೆ, ಇಂಪಾಸಿಬಲ್ ಅನ್ನೋದು ಏನೂ ಇಲ್ಲ. ಅದರಿಂದ ಆಗುವಂತದ್ದು ಒಳ್ಳೊಳ್ಳೆ ರಿಸಲ್ಟ್ ಓರಿಯೆಂಟೆಡ್ ಟೆಸ್ಟ್ ಮಣಿಗಳು ನಮಗ್ ಬೇಕಾಗಿದೆ. ಯಾಕೆ ಬೇಕು ಅಂದ್ರೆ ನಮ್ ಚಾನೆಲ್ ಅಲ್ಲಿ ತೋರಿಸ್ಬಿಟ್ಟು ಇದು ತಾಕತ್ತು ಡಾಕ್ಟರ್ ಅಂತ ಇವ್ರು ಪಾಪ ಡಾಕ್ಟರ್ ವೀರೇಶ್ ಜಟ್ಟಿ ಅವರು ನನ್ನ ಭೇಟಿಯಾಗಿ ಬೆಂಗಳೂರಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ ಅಂದ್ರು. ನಾನು ಹೋಲ್ಡ್ ಮಾಡಿಸ್ತೆ, ಸರ್ ಒಂದ್ 2 ಸಲ ಖುಷಿ ಇದೆ ನಿಜ. ಯಾಕೆ ಗೊತ್ತಾ? ಒಂದು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿರಿಯಂತಿದ್ದು ನಮ್ದು ಶಾರ್ಟ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಇವತ್ತು ಆಡೋ ಕರ್ನಾಟಕ ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ. ಆಮೇಲೆ ವಿ ಆರ್ ವರ್ಕಿಂಗ್ ಫಾರ್ ಬ್ರಿಂಗಿಂಗ್ ದಿ ಕಾರ್ಪೊರೇಟ್ ಕ್ಲೈಂಟ್ಸ್ ಅಲ್ಲ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್. ಯಾಕೆ? ಈಗ ಯೋಚನೆ ಮಾಡಿ, ಆಯುರ್ವೇದ ಎಲ್ಲಿ ಇರೋದಪ್ಪ? ಯಾವ ಕಂಟ್ರಿಲಿ ಇದೆ ಆಯುರ್ವೇದ? ಇಲ್ಲಿ ಜೋರಾಗಿದೆ ಇಂಡಿಯಾ. ಯೋಗ ಎಕ್ಸ್ಪರ್ಟ್ ಎಲ್ಲಿರೋದು? ಹೋಮಿಯೋಪತಿ ಜರ್ಮನಿಲಿ ಇರ್ಬೋದು ಶುರು ಆಗಿದೆ, ಬಟ್ ಹೈಯೆಸ್ಟ್ ಎಲ್ಲಿರೋದು? ಇಂಡಿಯಾದಲ್ಲಿ. ಮೊನೋಪೊಲಿ ಯಾರು ಮಾಡ್ಬೋದು? ನೀವೇ ಯಾರು ಮೊನೋಪೊಲಿ ಮಾಡೋದು? ಇವತ್ತು ಬರ್ತಾ ಬೆಳಿಗ್ಗೆ ಊರು ಅಲ್ಲಿ ಯಾರೋ ಒಬ್ಬ ಪಕೋಡ ಅಂಗಡಿ ಇಟ್ಟಿರೋರು ಕೋಟಿ ಗಟ್ಟಲೆ ಮಾಡ್ತಾವನೆ ಅಂತಂದ್ರು. ನಾನು ಪಕೋಡ ಅಂಗಡಿ ಇಟ್ಟಿರೋ ಕೋಟಿ ಗಟ್ಟಲೆ ಏನ್ ಮಾಡ್ತಾವನೆ? ಬೆಂಗಳೂರಲ್ಲಿ ಅದು ಮಾಡಕ್ಕಾಗಲ್ಲ. ಪಕೋಡ ಅಂಗಡಿ ಇಟ್ಟಿರೋರು ಏನಕ್ಕೆ ಅಂದ್ರೆ ಅದು ಮೊನೋಪೊಲಿ ಆಗಲ್ಲ. ಸುಮಾರು ಜನ ಇದಾರೆ ಅಲ್ಲಿ, ಸುಮಾರು ಜನ ಪ್ಲೇಯರ್ಸ್ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅದ್ಭುತವಾಗಿದೆ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಇಲ್ಲ, ಒಬ್ಬರೇ ಇರೋದು ಪ್ಲೇಯರ್ ಅಲ್ಲಿ. ಹಂಗೆ ಎಂಟೈರ್ ವರ್ಲ್ಡ್ಗೆ ನೀವು ಒಬ್ಬರೇ ಇರೋದು ಪ್ಲೇಯರ್ಸ್, ಬೇರೆಯವರು ಯಾರು ಇಲ್ಲ. ನಮ್ ಲೆವೆಲ್ ನಾವು ತೋರಿಸ್ಬೇಕಾಗುತ್ತೆ. ಏನ್ ತೋರಿಸ್ಬೇಕಾಗತ್ತೆ? ನಮ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೋಬೇಕು, ನಮ್ ವ್ಯಾಲ್ಯೂನ ಎನ್ಹಾನ್ಸ್ ಮಾಡ್ಕೋಬೇಕು, ಫೀಸ್ ಎನ್ಹಾನ್ಸ್ ಮಾಡ್ಕೋಬೇಕು. ಸಾರ್ ಫೀಸ್ ಲೆವೆಲ್ ಜಾಸ್ತಿ ಮಾಡಿದ್ರೆ ಆಗಲ್ಲ. ಅವ್ರು ಯಾರು 50 ರೂಪಾಯಿ ಮಾಡಿದ್ರೆ ಅವ್ರ ಲೆವೆಲ್ 50 ರೂಪಾಯಿ ಬಿಟ್ಟಾಕಿಟ್ಬಿಡಿ. ನಿಮ್ ಲೆವೆಲ್ ಜಾಸ್ತಿ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕು ಅಂತಂದ್ರೆ
ಜನ ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ವೀಕೆಂಡ್ ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅವ್ರ ಅಮೌಂಟ್, ನಿಮ್ಗೂ ಗೊತ್ತು ನಮಗೂ ಗೊತ್ತು. ಈವ್ನಿಂಗ್ ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ಹಾಲಿಡೇ ಚಿಕನ್ ಮಟನ್ ಸ್ಪೆಂಡ್ ಮಾಡ್ಬಿಡ್ತಾರೆ. ಮಕ್ಕಳು ಫೀಸ್ ದುಡ್ಡಿಲ್ಲ ಅಂತಾರೆ. ನಮ್ಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಫ್ಲೂಯೆನ್ಸ್ ಬರುತ್ತೆ ಮಿನಿಸ್ಟರ್ ಇಂದ, ಫೀಸ್ ಡಿಸ್ಕೌಂಟ್ ಬೇಕು ಅಂತ. ನೋಡ್ರೆ ವೀಕೆಂಡ್ ಅವ್ರು ಎಲ್ಲಿ ಖರ್ಚು ಮಾಡ್ತಾರೆ ನಮ್ಗೆ ಗೊತ್ತಿರುತ್ತೆ. ಈವ್ನಿಂಗ್ ದುಡ್ಡು ಇರುತ್ತೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಫ್ಯಾಕ್ಟರ್ ಬಂದಾಗ ದುಡ್ಡಿಲ್ಲ ಅಂತ. ಯಾಕೆಂದ್ರೆ ನಮ್ದು ಮಾತೃ ಹೃದಯ ಆಯುಷ್ ಎಸ್ ಫ್ರೀ ಆಗಿ ಮಾಡ್ಬಿಡ್ತೀವಿ ನಾವು, ತಪ್ಪೇನಿಲ್ಲ ಮಾಡಿ. ಅದು ಸರ್ವಿಸ್ ರಿಯಲ್ ಆಗಿ ಬೇಕಾಗುತ್ತೆ, ಬಟ್ ಎಲ್ರಿಗೂ ಫ್ರೀ ಇಸ್ ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ದ ಟ್ರೀಟ್ಮೆಂಟ್. ಯು ಹ್ಯಾವ್ ಟು ವ್ಯಾಲ್ಯೂ ಯುವರ್ ಫಾರ್ ಎವ್ರಿ ಸರ್ವಿಸಸ್ ದಟ್ ಯು ಆರ್ ಪ್ರೊವೈಡಿಂಗ್. ಎಸ್ ಸರ್ ನೋ? ನಾನು ಅಡ್ವೊಕೇಟ್, ಫೋನ್ ಮಾಡ್ತಾರೆ ಕ್ಲೋಸ್ ಆಗ್ತಾರೆ, ಹಿಂಗ್ ಮಾಡ್ಬೇಕು ಈ ತರ ಅಂತ, ಹಿಂಗ್ ಮಾಡ್ಬೇಕು. ಹೌದಾ, ತುಂಬಾ ಥ್ಯಾಂಕ್ಸ್. ಹಂಗಂಗ್ ಮಾಡ್ಬೇಕು ಅಂತ ಹೇಳೋದಕ್ಕೆ ಎಷ್ಟು ವರ್ಷ ಓದಿರ್ತೀನಿ ನಾನು, ಎಷ್ಟು ಕಷ್ಟಪಟ್ಟಿರ್ತೀನಿ. ಆಮೇಲೆ ಏನೋ ಮೀಟ್ ಮಾಡೋಕೆ ನಿಮ್ ಆಫೀಸ್ ಬರಲ್ಲ ಅಂತಾರೆ, ಬನ್ನಿ ಅಂತೀನಿ. ಬಂದಾಗ 1 hour ಅದ್ಭುತವಾದಂತ ಒಂದು ಕೋಟಿ ಗಟ್ಟಲೆ ವ್ಯವಹಾರ ಇರುವಂತದ್ದು ರಿಯಲ್ ಎಸ್ಟೇಟ್ ಸೊಲ್ಯೂಷನ್ ತಗೊಂಡೋಗ್ತಾರೆ. ಕೊಡಗೆ ತುಂಬಾ ಟ್ಯಾಕ್ಸ್ ನಿಮ್ಮಂತವ್ರು ಇರೋದ್ರಿಂದ ಹೋಗ್ತಾರೆ. ನಾನೇನ್ ಮಾಡ್ತೀನಿ? ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಇಂಟೆಲೆಕ್ಚುಯಲ್ ಸರ್ವಿಸಸ್ ಇನ್ ಇಂಡಿಯಾ. ಅದೇ ನೀವು ಅಮೆರಿಕಾಗ ಹೋದ್ರೆ ಟಿವಿ ಕಾಸ್ಟ್ ಏನಿದೆಯೋ ಅದಕ್ಕಿಂತ ಹೆಚ್ಚು ಕಾಸ್ಟ್ ಎಲ್ಲಿ ಕೊಡ್ಬೇಕಂತ ಫಿಕ್ಸ್ ಮಾಡೋದು ಕೊಡ್ಬೇಕಾಗುತ್ತೆ. ಅಲ್ಲಿ ಕನ್ಸಲ್ಟೆನ್ಸ್ ಅಷ್ಟು ವ್ಯಾಲ್ಯೂ ಇದೆ. ದಟ್ ಹ್ಯಾಸ್ ಟು ಬಿ ಡನ್ ಇಯರ್ ಓನ್ಲಿ. ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅಂದ್ರೆ ಬರೀ ಇಲ್ಲಿರೋ ಟೈಮ್ ಸಿಕ್ಕೊಂಡ್ರೆ ಆಗಲ್ಲ. ಆನ್ಲೈನ್ ಇಂದ, ಟೆಲಿಕಾಲರ್ಸ್ ಇಂದ ಅಬ್ರಾಡ್ ಟೈಮ್ಸ್ ನ ಫುಲ್ ಮಾಡಬೇಕು. ಎಸ್ ಆರ್ ನೋ? ಡಾಲರ್ಸ್ ಅಲ್ಲಿ ಬರ್ಬೇಕು, ಪೌಂಡ್ಸ್ ಅಲ್ಲಿ ಬರ್ಬೇಕು ಅಂದ್ರೆ ನಮ್ ತಾಕತ್ತೇನು ತೋರಿಸ್ಬೇಕಲ್ಲ. ನಮ್ಮ ಈ ಕಾನ್ಫರೆನ್ಸ್ ಅಲ್ಲಿ ಕನ್ಸ್ಟ್ರಕ್ಟಿವ್ ಎಕ್ಸ್ಪೀರಿಯನ್ಸ್ ಜೊತೆಲೆ ತುಂಬಾ ಬಿಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಬಿಟರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತು, ಅಧ್ಯಕ್ಷರು ಗೊತ್ತು. ನೀವು ಸಲ ಬಂದಿದ್ದೀರಾ ಅಂದ್ರೆ GWC ನಿಮ್ಮ ಸಕ್ಸಸ್ ನಮ್ಮ ಸಕ್ಸಸ್ ಒಟ್ಟಿಗೆ ಆಗಿರೋದ್ರಿಂದ ನೀವು ಬಂದ್ರಿ. ಅಲ್ಲೇನಾದ್ರು ಫೇಲ್ಯೂರ್ ಆಗಿದ್ರೆ ದಿಸ್ ಇಸ್ ದ ಫೌಂಡೇಶನ್ GWC. ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬರೋಕೆ ಎಷ್ಟು ಪ್ರೋಗ್ರೆಸ್ ಮಾಡಿದೀವಿ ಅಂದ್ರೆ you name it, we are tied up with all the top companies. ಹೆಸರು ಹೋಗಲ್ಲ, ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ನಮ್ಮ ಹತ್ರ ಟೈಪ್ ಆಗಿದ್ದಾರೆ. ಈಗ ನನ್ ಭಯ ಇರೋದು ಇವ್ರನ್ನ ಬಿಡಲ್ಲ ಇವಾಗ. ಯಾಕೆ ಅಂದ್ರೆ ಅವಾಗ ಸಪೋರ್ಟ್ ಮಾಡ್ತೀವಿ, ಈಗಲೂ ಸಪೋರ್ಟ್ ಮಾಡಲೇಬೇಕು. ಐ ನೀಡ್ ಕ್ವಾಲಿಟಿ ಅಥೆಂಟಿಕ್ ಆಟಿಟ್ಯೂಡ್ ಬೇಸ್ಡ್ ಡಾಕ್ಟರ್ಸ್. ನಿಮ್ದದು ಆಯುಷ್ ಟಿವಿ ಹೇಳ್ತಿದ್ರು ಓಪನ್ ಆಗಿ, ನಿಮ್ದದು ಆಯುಷ್ ಟಿವಿ. ಆಯುಷ್ ಡಾಕ್ಟರ್ಸ್ ನಮ್ಮವರು, ಒಂದೊಂದು ಕ್ಲಿನಿಕ್ ನಮ್ದು, ಒಂದೊಂದು ಹಾಸ್ಪಿಟಲ್ ನಮ್ದು. ಇದು ಗ್ಯಾರಂಟಿಡ್, ಇದು 100%. ನೀವು ಅಂತೀರ ಏನಾದ್ರು ಟಿವಿಲಿ ಅದು ಇದು ನಿಮ್ ಬಗ್ಗೆ ನೆಗೆಟಿವ್ ಬಂದಾಗ ಅವ್ರು ಎಷ್ಟು ನೊಂದ್ಕೊಂಡು ನಮ್ಗೆ ಫೋನ್ ಮಾಡ್ತಾರೆ. ಬ್ಯಾಕ್ ಎಂಡ್ ಎಷ್ಟು ವರ್ಕ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ, ಮೊನ್ನೆ ಆಗಿದ್ದ ಇನ್ಸಿಡೆಂಟ್ಸ್ ಎಲ್ಲ ಅದು ಹೇಳ್ಬೋಲ್ಲ. ಎಲ್ಲೆಲ್ಲಿ ಏನೇನು ಇನ್ಸಿಡೆಂಟ್ಸ್ ಅದನ್ನ ಇಮಿಡಿಯೇಟ್ ಹೆಂಗ್ ರೆಸಿಪ್ರೊಕೇಟ್ ಮಾಡ್ಬೇಕು ಅಂತ ವರ್ಕಿಂಗ್ ಬಟ್ ಸೌಂಡ್ ಮಾಡ್ತಿಲ್ಲ. ನಾವು ಕಾನ್ಫರೆನ್ಸ್ ಮಾಡೋ ಮುಂಚೆ ನಾವೇನಾದ್ರು ಸೌಂಡ್ ಮಾಡಿದ್ರೆ ಸೌಂಡ್ ಮಾಡಿಲ್ಲ, ಬಟ್ ಆಕ್ಷನ್ ಸೌಂಡ್ ಮಾಡ್ತಾ ಇದೀವಿ. ಇವತ್ತು ಇಂಟಿಗ್ರೇಷನ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತು. ಆಕ್ಷನ್ ಮಾಡ್ತಿದ್ವಿ. ಇಂಟಿಗ್ರೇಷನ್ ಅಂದ್ರೆ ಯಾರಿಗ ಲಾಭ ಇದೆ? ಫಾರ್ ದ ಹ್ಯುಮ್ಯಾನಿಟಿ. ಪ್ರತಿಯೊಬ್ಬರಿಗೂ ಅದು ಲಾಭ. ಇವತ್ತು ಬೈದಲ್ ಮಾಡುವಂತ ವಾತಾವರಣ ಏನಕ್ಕೋಸ್ಕರ? ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗಿ ನೀವು ತೊಂದರೆ ಸಿಗಾಕೊಳ್ತಾ ಇದ್ದೀರಾ. ತೊಂದರೆ ಸಿಗೋಣ ಜನ ಬರ್ತಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಿದ್ವಿ, ಜನನೂ ನೀವು ಟಚ್ ಮಾಡೋ ಮುಂಚೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಚೆನ್ನಾಗಿದಾರಂತ ನಿಮ್ಮನ್ನ ಮುಟ್ಟೋರ್ಗೆ ಪಾಲಿಸಿ ಮಾಡೋರಿಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ರಿಕ್ವೆಸ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಮೊದಲನೇದಾಗಿ ಬೆಕ್ ಮಾಡ್ಬಿಟ್ಟು ಕೂಗಿ ಕರೆಯೋಕೆ ಆಗ್ಬಾರ್ದು ಕಾನ್ಫರೆನ್ಸ್ಗಳು. ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರುಗಳ ಹೇಳ್ತಾರೆ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೆಕ್ ಮಾಡಿ ನಾವು ಕಲಿಸ್ಕೊಡ್ಬೇಕಾಗಿ ಬಂತು. ಬಂದ ಆದ್ಮೇಲೆ ನಮ್ ಯುನಿಟಿ ತೋರಿಸೋದಕ್ಕೆ ಎಷ್ಟು ಒದ್ದಾಡ ಬೇಕಾಗಿ ಬಂತು. ಅಲ್ಲೂ ಚಾಲೆಂಜಿಂಗ್. ಇದಾದ್ಮೇಲೆ ಪೋಸ್ಟ್ ಕಾನ್ಫರೆನ್ಸ್ ಅಂದ್ರೆ ನಾವೆಲ್ಲ ಕಮಿಟ್ಮೆಂಟ್ ಮಾಡಿದ್ವಿ. ಯಾರು ಒಬ್ರು ಡಾಕ್ಟರ್ ಇಲ್ಲಿರೋರು ಕೂತಿರೋರು, ಒಬ್ರು ಯಾರು ಫೋನ್ ಮಾಡ್ಬಿಟ್ಟ ಸರ್ ಎಲ್ಲ ಟೈ ಅಪ್ ಮಾಡೋದಲ್ಲ, ನನ್ ರೂಲ್ ನಾವೇ ಮಾಡೋದು, ಒಬ್ರು ಬಿಟ್ಟು ಒಬ್ರು ಕೇಳೋರು. ಯಾರು ಫೋನ್ ಮಾಡಿದ್ರ? ಇಲ್ಲ. ಇಲ್ಲಿ ಏನ್ ಮಾಡಲ್ಲ, ಇದು ನಮ್ಮನೆ, ನಾವು ಬಂದು ಕರೆಕ್ಟ್ ಆಗಿ ಬರಲ್ಲ. ಇಲ್ಲಿ ಯಾರೇ ಒಬ್ರು ಮುಟ್ಟಿದ್ರು ಕೂಡ ಅವ್ರು ಮುಟ್ಟಿದ್ರು ಅಲ್ಲ, ನಮ್ಮನ್ನ ಮುಟ್ಟಿದ್ರು ಅನ್ನೋಂಗ್ ಆಗ್ಬೇಕು. ನಾವು ಟಚ್ ಮಾಡೋ ಮುಂಚೆ ಇವಾಗ ನಾವು ಶಾರ್ಟ್ ತಲುಪಿದೆ. ಇವನಿಗೆ ಒಂದು ನ್ಯೂಸ್ ಪ್ರೋಗ್ರಾಮ್ ತರಬೇಕು, ಏನೋ ವರ್ಕ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಫಾರ್ ಸೇಫ್ಟಿ ಸೆಕ್ಯೂರಿಟಿ ಆಫ್ ದಿ ಆಯುಷ್ ಡಾಕ್ಟರ್ಸ್ ಇನ್ಕ್ಲೂಡ್ ಒಂದು 3 ಲಿಂಕ್ ಸೆಲ್ ಮಾಡಬೇಕು ಅಂತ ತುಂಬಾ ವರ್ಕ್ ಮಾಡ್ತಾ ಇದ್ದೀವಿ. ಏನೇ ಮಾಡೋ ಮುಂಚೆ ಈ ತರ ನಿಲ್ಲೋಂಗೆ ಎರಡೂ ನಿಂತ್ಕೊಂಡ್ಬಿಟ್ರೆ ಶಕ್ತಿ ನಮ್ ಬರುತ್ತೋ ಬರೋದು ಜೊತೆಗಲೇ ನೀವು ಎಲ್ಲರೂ ನನ್ನ ಜೊತೆ ನಿಂತ್ಕೊಬೇಡಿ. ಇದಕ್ಕಿಂತ ಮುಂದೆ ನಾನು ಹೇಳ್ತೀನಿ ಗ್ಯಾರಂಟಿ 100%.
ಇವಾಗ ಏನಾದ್ರು ಕಾನ್ಫರೆನ್ಸ್ ಸಕ್ಸಸ್ ಆಯ್ತು, ಸಕ್ಸಸ್ ಆದಾಗ ಸ್ಟೇಜ್ ಮೇಲೆ ಯಾರೋ ಬಂದ್ರು, ಸಕ್ಸಸ್ ಆದ್ಮೇಲೆ ಸ್ಟೇಜ್ ಮೇಲೆ ಬಂದವ್ರು ಯಾರೋ, ಕೂತವ್ರು ಯಾರೋ, ಸನ್ಮಾನ ಮಾಡ್ಕೊಂಡು ಯಾರೋ, ಪಾಂಡಿಲ್ ಫ್ರೈ ಆದವ್ರು ನಮ್ಗೊತ್ತು ಇವ್ರು ಗೊತ್ತು ಯಾರು ಪಾಂಡಿಲ್ ಫ್ರೈ ಆಗಿದ್ರು ಅಂತ ಫ್ರೈ ಆಗ್ಬಿಟ್ಟು ಓಡಾಡ್ತಿದ್ದವ್ರು ನಾವು. ಬಟ್ ಏನು ಅಂದ್ರೆ ಮತ್ ಮಾಡೋದು ತಾಕತ್ತಿದೆ ನಮ್ಗೆ, ಬಂದ್ ಕೂತವ್ರು ತಾಕತ್ತಿಲ್ಲ ಹೆಸರು ನಾವು ಅದಾಗ್ಬೇಕು. ತಾಕತ್ ಯಾರಿದ್ದಲೆ ನಿಂತ್ಕೊಂಡಿದ್ದಾರೆ ಮತ್ತೆ ಜೋರ ಚಪ್ಪಾಳೆ. ಬಟ್ ಅದನ್ನೆಲ್ಲೂ ಇಂಪೆಕ್ಟಬಲ್ ರೋಲ್, ಪ್ರತಿಯೊಬ್ಬರದ್ದು ಇಂಪೆಕ್ಟಬಲ್ ರೋಲ್ ಅಂಡ್ ಯು ಸಪೋರ್ಟೆಡ್ ಮಿ ಲೈಕ್ ಎನಿಥಿಂಗ್. ಟೀಮ್ ತುಂಬಾ ಚೆನ್ನಾಗಿದೆ. ಆ ದೃಷ್ಟಿಯಿಂದ ಇವತ್ತು ಬಾಗಲಕೋಟೆಯಲ್ಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ರೆ, ಹ್ಯೂಮನ್ ವೆಲ್ ಬೀಯಿಂಗ್ ಮೂವ್ಮೆಂಟ್ ನಾವು ಶುರು ಮಾಡಿದ್ವಿ, ಅವ್ರು ಅನೌನ್ಸ್ ಮಾಡಿದ್ವಿ. ಅದ್ರ ತಕ್ಕಾಗಿ ಕೊರೋನಾ ಬೇರೆ ಮತ್ತೊಂದು ಶುರು ಆಗಿದೆ. ಈ ಕೊರೋನಾ ಏನ್ ಶುರು ಆಗಿದೋ ಗೊತ್ತಿಲ್ಲ, ಭಯ ಶುರು ಆಗ್ಬಿಟ್ಟಿದೆ. ಆ ಭಯದ ಅಲೆಯಿಂದ ಎಲ್ರಿಗೂ ಎಲ್ಲ ಕಾಯಿಲೆಗಳು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಇಮ್ಯುನಿಟಿ ಇದ್ದವನು ಯಾರು ಸಾಯಲ್ಲ, ಇಮ್ಯುನಿಟಿ ಅವರೆಲ್ಲ ಬೇಗ ಸಾಯಲ್ಲ. ನಮಗೂ ಗೊತ್ತು, ನಿಮಗೂ ಗೊತ್ತು. ಇದನ್ನೇ ನಾನು ತಗೊಂಡು ಇನ್ನೊಂದು ವಾರದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಮೂವ್ಮೆಂಟ್ ಮಾಡ್ತಿದ್ದೀನಿ ನಾನು. ಮಾಡಿದಾಗ ಆ ಮೂವ್ಮೆಂಟ್ ಅಲ್ಲಿ ಬಂದು ನಿಮ್ಮ ಹತ್ರ ಸೇರ್ಬೇಕು ಅಂದ್ರೆ ನೀವು ಪ್ರಿಪೇರ್ ಆಗಿರ್ಬೇಕು, ಕ್ವಾಲಿಟಿ ಇರ್ಬೇಕು. ಅವ್ರು ಬಂದಾಗ ನಿಮ್ಮ ಒಂದು ಸರ್ವಿಸ್ ನೋಡಿ ನಿಮ್ ಜೊತೆ ಪರ್ಮನೆಂಟ್ ಆಗಿರೋ ಆಗ್ಬೇಕು. ಏನಕ್ಕೆ ಅಂದ್ರೆ ಐ ಆಮ್ ನಾಟ್ ಟಚಿಂಗ್ ಜನರಲ್ ಪಬ್ಲಿಕ್, ಐ ಆಮ್ ಟಚಿಂಗ್ ದ ಕ್ರೀಮ್ ಆಫ್ ದಿ ಸೊಸೈಟಿ. ಸೊ ಇಲ್ಲಿ ಬೆಳಿಗ್ಗೆ ಅವ್ರು ಪ್ರಾಕ್ಟೀಸ್ ಮಾಡ್ತಾರಪ್ಪ, ನನ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅದೇ ಅಡ್ವಾಂಟೇಜ್. ಬೆಂಗಳೂರಲ್ಲಿ ಆ ಒಂದು ಚಾನೆಲ್ ಅನೌನ್ಸ್ಮೆಂಟ್ ಮಾಡಿ ಎಲ್ಲೂ ಸಿಗಲ್ಲ ಇದ್ದಂದ್ರೆ ಬೆಳಿಗ್ಗೆ ಒಬ್ಬರು ಡಾಕ್ಟರ್ ಕುಮಾರ್ ಅಂತ ಅವ್ರೆ ಡಾಕ್ಟ್ರು ಬರೀ ಮುಟ್ಟಿದ್ಕೊಳ್ಳೆ ಎಲ್ಲಾ ಕಾಯಿಲೆ ಭಾಷೆ ಅಂತ ಅದ್ಭುತ ಇದರಲ್ಲಿ ಇಂಥ ಸ್ಪೆಷಲಿಸ್ಟ್ ಅಂದ್ರೆ ಅವ್ರ ವ್ಯಾಲ್ಯೂ ಜಾಸ್ತಿ. ಬೆಂಗಳೂರಲ್ಲಿ ಗೊತ್ತಿ ಡಾಕ್ಟರ್ ವ್ಯಾಲ್ಯೂ ಇಲ್ಲ. ಅವ್ರು ಬ್ರ್ಯಾಂಡಿಂಗ್ ಮಾಡೋ ತಾಕತ್ ಯಾರಿಗಿರೋದ್ರೆ ಮೀಡಿಯಾ ಆಗಿರೋದಿಲ್ಲ. ಆಮೇಲೆ ದೂರದ ಬೆಟ್ಟ ಮುಂದಕ್ಕೆ ದೂರದಲ್ಲಿದ್ದರೆ ಜನಕ್ಕೆ ವ್ಯಾಲ್ಯೂ ಜಾಸ್ತಿ. ಅದನ್ನ ಕ್ರಿಯೇಟ್ ಮಾಡೋ ತಾಕತ್ ಯಾರಿಗಿರೋದು. ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಯಾರಪ್ಪ ತಂದ್ಕೊಟ್ಟಿದ್ದು ಅಂದ್ರೆ ಇಮಿಡಿಯೇಟ್ ಫಸ್ಟ್ ಯಾರ ಬರುತ್ತೆ. ಅಕಸ್ಮಾತ್ ಬ್ರಿಟಿಷ್ ಅವ್ರು ಬರ್ದೇ ಹೋಗಿದ್ರೆ, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಹೋಗಿದ್ರೆ ಗಾಂಧೀಜಿ ಹೆಸರು ಯಾರು ಗೊತ್ತಾಗೋದು ಹೆಸರು. ನಮ್ ಪುಣ್ಯ ಅಲ್ರಿ, ಆಯುಷ್ ಅವ್ರ ತೊಂದರೆ ಇರ್ತದೆ. ಎಲ್ಲ ನೀಟಾಗಿದ್ದಿದ್ರೆ ಯಾರು ಲೀಡರ್ ಮುಟ್ಟಾಕೊಂಡಿದ್ದೆ ರೈಟ್ ಮೂವ್ಮೆಂಟ್ ಕೊಟ್ರ ರೈಟ್ ಲೀಡರ್. ಸುಮ್ನೆ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ರೆ ಹೇಳೋ ಲೀಡರ್ ಬೇಡ. ಸೈಲೆಂಟ್ ಆಗಿ ಆಕ್ಷನ್ ಹೆಂಗ್ ತಗೊಂಡು ಹೋಗ್ಬೇಕು, ಆ ತರ ಹೆಂಗ್ ಹೋಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್, ಪಾಯಿಂಟ್ ಓರಿಯೆಂಟೆಡ್ ಎಕ್ಸ್ಪೀರಿಯನ್ಸ್ ಇರ್ಬೇಕು. ನಾವು ಆಕ್ಷನ್ ಅಲ್ಲಿ ಹೋಗ್ಲೇಬೇಕಾಗಿದೆ ಇವತ್ತು. ಅದು ಹೋಗ್ಬೇಕು ಅಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕ್ರೆಡಿಟ್ ಕಾರ್ಡ್ ಫಸ್ಟ್ ಪ್ರಯಾರಿಟಿ ಆಯುಷ್ ಡಾಕ್ಟರ್ಸ್ ಆಗಬೇಕು, ಲೋನ್ ಬೋರ್ಡ್ ಫಸ್ಟ್ ಪ್ರಯಾರಿಟಿ ಆಯುಷ್ ಡಾಕ್ಟರ್ಸ್ ಆಗಬೇಕು. ಏನಾಗ್ತಿದೆ ಈಸಿ ಸಿಗುತ್ತೀವಲ್ಲ ನಿಮ್ಗೆ ಎಲ್ಲ ಚಾಲೆಂಜಿಂಗ್. ಅದು ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ಇನ್ಕಮ್ ಜನರೇಷನ್ ಹೆಚ್ಚಾಗಬೇಕು. ಇನ್ಕಮ್ ಜನರೇಷನ್ ಯಾವಾಗ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಪಬ್ಲಿಕ್ ಗೊತ್ತಾಗ್ಬೇಕು. ನಿಮ್ ವ್ಯಾಲ್ಯೂ ಪಬ್ಲಿಕ್ ಯಾರಿಗೂ ಗೊತ್ತಾಗುತ್ತೆ. ಮೀಡಿಯಾಗೆ ಸರಿಯಾಗಿ ಕೋಪರೇಟ್ ಮಾಡಬೇಕು. ಇರೋದು ನಿಮ್ಗೆ ಒಂದೇ ಮೀಡಿಯಾ ಹಾಗಾಗ ಡೆಡಿಕೇಟೆಡ್ ಮೀಡಿಯಾ ನಿಂತಿರೋದು. ಕೋಪರೇಟ್ ಯಾರು ಮಾಡ್ಬೇಕು? ಆಯ್ತು ಸರ್, ಇವತ್ತು ನಾಳೆ ನಿಮಗೆ ಕೊಡ್ತೀನಿ, ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಡ್ತೀನಿ, ಎಷ್ಟು ಜನ ಸೇರ್ತೀರ ನೋಡೋಣ. ನಿಮ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ನೀವ್ ಹೇಳಿ. ನಿಮ್ ಅಧ್ಯಕ್ಷ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ ಇಲ್ರಪ್ಪ? ನಿಮ್ ಅಧ್ಯಕ್ಷ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ? ಮುಂದೆ ನಾವು ನಿಲ್ತೀವಿ, ನಿಮ್ ಹಿಂದೆ ನಮ್ ಸಪೋರ್ಟ್ ನಿಂತ್ಕೊಳ್ಳಿ, ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಮಾಡಮ್ಮ ಕನ್ಫರ್ಮಾ? ಬಾಗಲಕೋಟಲ್ಲಿ ಏನ್ ಕಮಿಟ್ಮೆಂಟ್ ತಗೊಳ್ತೀರೋ ಎಂಟೈರ್ ಕರ್ನಾಟಕ ಕಮಿಟ್ಮೆಂಟ್ ತಗೊಳಕ್ ಮಾಡೋರ ಯಾರು ಮಾಡೋದು? ನಾವಲ್ಲ, ನಾನು. ಯಾರನ್ಬೇಕು? ಪ್ರತಿಯೊಂದು 40 ಕಿಲೋಮೀಟರ್ ಇಂಟಿಗ್ರೇಷನ್ ಕಾನ್ಫರೆನ್ಸ್ಗೆ ಸುಮಾರು ಜನ ಡಾಕ್ಟರ್ಗಳು ಬಂದಿಲ್ಲ, ಸಾವಿರಾರು ಜನ ಬಂದಿಲ್ಲ. ಏನಕ್ಕೆ ಪತ್ರಗಳು ಹೋಗೋರಲ್ಲ, ಅವ್ರು ಸ್ಯಾಕ್ರಿಫೈಸ್ ಮಾಡ್ಕೊಂಡವ್ರೆ. ಆದ್ರೆ ನಮಗೂ ಆಗುತ್ತೆ ಅಷ್ಟೇ ಅಲ್ವಾ? ಈ ಸ್ವಾತಂತ್ರ್ಯ ಹೊಡಿಸ್ಕೊಂಡು ಜೈಲ್ಗೆ ಹೋದವ್ರು ಯಾರೋ, ರಾಮ ಜನ್ಮಭೂಮಿಗೆ ಹೊಡಿಸ್ಕೊಂಡು ಮಾಡಿದವ್ರು ಯಾರೋ, ಓಪನಿಂಗ್ ಆದಾಗ ಅವ್ರು ಇಲ್ವೇ ಇಲ್ಲ. ಸ್ವತಂತ್ರ ಬಂದಾಗ ರಾಜ್ಯ ಮಾಡಿದವ್ರು ಯಾರು, ಜೈಲಲ್ಲಿ ಹೋದವ್ರು ಯಾರು, ಇವತ್ತು ಒದ್ದಾಡ್ತಿರೋರು ಯಾರು. ಬಟ್ ಡೆಲಿಗೇಷನ್ ಆಗ್ಲೇ ನನ್ನಿಂದನೇ ಆಗಿದೆ ಸರ್.
ಈ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಆದ್ರೆ ಯಾರು ಏನಾರ ಅನ್ಕೊಳ್ಳಿ, ಮಾಡೋ ತಾಕತ್ತಿರೋದು ಯಾರಿಗಿದೆ? ನೀವ್ ಹೇಳ್ಕೋಬೇಕು. ಯಾರಿಗಿರೋದು? ನಮ್ಗಿರೋದು ತಾಕತ್ತು. ನಿಜ ಪವರ್ ಅನ್ನೋದು ಪೋಸ್ಟಲ್ ಬರಲ್ಲ. ಪವರ್ ಅನ್ನೋದು ಮ್ಯಾಕ್ಸಿಮಮ್ ರಿಸ್ಕ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ಬರುತ್ತೆ. ಅದ್ರ ಜೊತೆಲೆ ಹುಡ್ಕೊಂಡು ತಲೆ ಮೇಲೆ ಹಾಕೊಳ್ಳೋದ್ರಲ್ಲಿ ಬರುತ್ತೆ. ಮತ್ತು ಪಾಯಿಂಟ್ 1 ಕಮಿಟ್ಮೆಂಟ್ ಫ್ರಮ್ ಮೈ ಎಂಡ್. ನೆಕ್ಸ್ಟ್ ಲೆವೆಲ್ಗೆ ಅಪ್ ಸ್ಕೇಲ್ ಮಾಡಬೇಕು. ಸಣ್ಣ ಪುಟ್ಟಿಗೆ ನಾವು ಇಶ್ಯೂ ಆದ್ರೆ ತಲೆ ಕೆಡಿಸ್ಕೋಬೇಡಿ. ಇಶ್ಯೂ ಆಗ್ತಾ ಯಾರೇನ್ ಮಾಡಕ್ಕಾಗಲ್ಲ. ಇಶ್ಯೂಸ್ ಕಾಮನ್ ನಡೀತಾ ಇರ್ತೈತೆ. ಬಟ್ ನಾವು ಇಶ್ಯೂ ಸಣ್ಣದೇ ಅಡ್ರೆಸ್ ಮಾಡಿ ನಮ್ಮ ಎನರ್ಜಿ ಅಲ್ಲಿ ಕೊಟ್ರೆ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಕ್ಕಾಗಲ್ಲ. ವಿ ಆಲ್ ಆಫ್ us have to commit number 1. ಪಾಲಿಸಿ ಚೇಂಜ್ ಆಗೋದು ಇಂಡಿವಿಜುವಲ್ ಹೋರಾಟ ಒಪ್ಕೊಂಡು ಆಗಲ್ಲ. ಪಾಲಿಸಿ ಚೇಂಜ್ ಆಗೋದು ಮೊದಲನೇ ಪಾರ್ಟ್. ಅದು ಪ್ರೋಸೆಸ್ ಅಲ್ಲಿ ಐತೆ. ಇಟ್ ವಿಲ್ ಹ್ಯಾಪನ್. ಸೆಕೆಂಡ್ ಪಾರ್ಟ್ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಮ್ಮ ಲೈಫ್ ಸ್ಟೈಲ್, ನಮ್ಮನ್ನ ಟಚ್ ಮಾಡೋ ಮುಂಚೆ ಸಾಲ್ಸ್ ಅಲ್ಲಿ ಯೋಚನೆ ಮಾಡಬೇಕು. ಹೆಂಗ್ ಇದಾಗುತ್ತೆ ಅಂದ್ರೆ ಆಯುಷ್ ಡಾಕ್ಟರ್ಸ್ ನೋಡೋದಕ್ಕೆ ಹೊರಗಡೆ ಅಬ್ರಾಡ್ ಇಂದ ಕಾರ್ಪೊರೇಟ್ ಇಂದ ಲೈನ್ ಅಲ್ಲಿ ಇಟ್ಕೊಂಡ ಯಾರು ಮುಟ್ಟಕ್ಕಾಗ್ತಾರಲ್ಲ. ಲೋಕಲ್ ಅಲ್ಲಿ ಗೊತ್ತಾಗುತ್ತೆ. ಪ್ರಭುಪಾದ್ರು ಅವ್ರು ಗುರುಗಳಂದ್ರು, ನಿನ್ ಇಂಗ್ಲಿಷ್ ಅದ್ಭುತವಾಗಿದೆ, ಅಬ್ರಾಡ್ ಹೋಗ್ಬಿಟ್ಟು ಪ್ರಚಾರ ಮಾಡೋ ಕ್ರಿಶ್ಚಿಯನ್ ಬಗ್ಗೆ ಇದನ್ನ ಟುಕ್ ಸೀರಿಯಸ್. ಪ್ರಭುಪಾದ್ರು ಓಕೆ ಗುರುಗಳೇ ಅಂದ್ಬಿಟ್ಟು ವಯಸ್ಸಿನ ಅವ್ರಿಗೊಂದು ಏನೋ ಒಂದು ಘಟನೆ ಆಯ್ತಾ. ಬೇಸ್ಡ್ ಆನ್ ದಟ್ ಡಿಸೈಡೆಡ್ ಇಸ್ ಹ್ಯಾವ್ ಟು ಸ್ಪ್ರೆಡ್ ಈ ಮೂವ್ಮೆಂಟ್ ತಗೊಂಡೋಗ್ಬೇಕು ಅಂತ. 70ನೇ ವಯಸ್ಸಲ್ಲಿ ಅವರು ಇಲ್ಲಿಂದ ಅಮೆರಿಕಾಗ ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಎಲ್ಲ ಅವರು ವಸ್ತುಗಳು ಮೆಡಿಕಲ್ ಶಾಪ್ ಎಲ್ಲ ಮಾರ್ಬಿಟ್ಟು ದುಡ್ಡು ತಗೊಂಡು ಈ ಆ ಟ್ರಾವೆಲಿಂಗ್ ಪ್ರೋಸೆಸ್ ಶಿಪ್ ಅಲ್ಲಿ 3 ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅವಾಗ ಅಲ್ಲಿದ್ದಂತ ಡಾಕ್ಟರ್ ವಾಪಸ್ ಹೋಗ್ಬಿಡಪ್ಪ, ನೀನ್ ಏನಾರ ಬಂದ್ರೆ ನೀವು ನೋವಾಗುತ್ತೆ. ಬಟ್ ಈ ಸೆಡ್ ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಮೈ ಗಾಡ್. ಐ ಆಮ್ ಗೋಯಿಂಗ್ ಟು ಡೂ ವಾಟ್ ಫಾರ್ ಐ ಆಮ್ ಹಿಯರ್ ಅಂದ್ಬಿಟ್ಟು ಕೇಮ್ ಟು ಅಮೆರಿಕಾ. ಬಂದಾಗ ಒಬ್ರು ಪರಿಚಯ ಇಲ್ಲ. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಜಪ ಮಾಡ್ತಾ ಇದ್ರು. 1 ದಿನ ಆಯ್ತು, 2 ದಿನ, ವಾರ ಆಯ್ತು, ಯಾರು ನೋಡಲ್ಲ. ಯಾಕಂದ್ರೆ ಲುಕ್ ಇಲ್ಲ. ಇಂಡಿಯನ್ ಬೇರೆ ಸ್ಕಿನ್, ನಮ್ದು ಇಂಡಿಯನ್ ಸ್ಕಿನ್. ಹಿಂಗೆ ಹೋಗ್ತಿದ್ದು ಒಬ್ರು ಯಾರೋ ಬಂದ್ರು, ವಾಟ್ ಇಸ್ ದಿಸ್ ಅಂದ್ರು. ಪ್ಲೀಸ್ ಕನ್ಸಿಡರ್ ಅವರ್ ಪೇಷನ್ಸ್ ಅಂಡ್ ಪರ್ಸೂರೆನ್ಸ್. ಪೇಷನ್ಸ್ ಈಸಿಯಾಗಿ ಆಗಲ್ಲ. ಪೇಷನ್ಸ್ ಅಂಡ್ ಪರ್ಸೂರೆನ್ಸ್. ಅವ್ರು ಕೂತ್ಕೊಂಡ್ರು. ಈ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಕೃಷ್ಣ. ಆ ವ್ಯಕ್ತಿ ಹೋಗ್ಬಿಟ್ಟು ತನ್ನ ವೈಫ್ಗೆ ಏನೋ ಸಮಥಿಂಗ್ ಇಸ್ ದೇರ್ ಅಂತ ನೆಕ್ಸ್ಟ್ ಅವ್ರ ವೈಫ್ ಬಂದ್ರು. ಹಂಗಂಗೆ ಅದು ಜನ ಸೇರ್ತಾ ಹೋದ್ರು. ಜನ ಸೇರ್ತಾವ್ರೆ ಆದ್ರೆ ಮೂವ್ಮೆಂಟ್ ಆಗ್ತಾ ಇಲ್ಲ. ಜನ ಸೇರ್ತಾವ್ರೆ ಆದ್ರೆ ಮೂವ್ಮೆಂಟ್ ಆಗ್ತಾ ಇಲ್ಲ. ಏನ್ ಮಾಡೋದು? ಗೇಜ್ ಆಗ್ತಾ ಇದೆ. ಹೆಲ್ತ್ ಇಶ್ಯೂ ತುಂಬಾ ಇದೆ. ಇಡೀ ಅಮೆರಿಕಾಗ ಹೋಗೋ ಪ್ರಾಬ್ಲಮ್ ಇದ್ದಿದ್ದು ಯಾರು ಗೊತ್ತಾ? ಹಿಪ್ಪಿ ಗೊತ್ತಲ್ಲ, ಡ್ರಗ್ಸ್ ಮತ್ತೆ ಸೆಕ್ಸ್ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಮೆರಿಕ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಇವ್ರದ್ದು ದಿಸ್ ಇಸ್ ಮೈ ಕ್ರೌಡ್, ರಿಜೆಕ್ಟೆಡ್ ಕ್ರೌಡ್. ಆ ಹಿಪ್ಪಿಯವ್ರನ್ನ ಕೂಗಿದ್ರು, ಏನ್ ನಿಮ್ ಕಿಕ್ ಸಿಕ್ತಿದಿಲ್ಲ, ಅದಕ್ಕಿಂತ ಹೆಚ್ಚು ಕಿಕ್ ಬೇಕಾದ ಮೋರ್ ಅಂತಂದ್ರು. ದಮ್ ಅಂತಂದ್ರು. ಏನೋ ಡ್ರಗ್ಸ್ ಹೆಚ್ಚಿಗೆ ಕೊಡ್ತಾರೆ ಅಂತ. ಅವ್ರು ಬನ್ನಿ ಅಂದಾಗ ಕ್ರಿಶ್ಚಿಯನ್ ಬಗ್ಗೆ ಹೇಳಿ ಅದನ್ನ ಗ್ಲೋರಿಫೈ ಮಾಡಿ ಭಗವಂತ ಕಂಪ್ಲೀಟ್ ಭಾಗವತ ಭಗವದ್ಗೀತೆ ಹೇಳಿ ಅವ್ರನ್ನ ರಿಫಾರ್ಮ್ ಮಾಡಿ ಒಂದು ದೊಡ್ಡ ಟೀಮ್ ನ ಕ್ರಿಯೇಟ್ ಮಾಡಿ ಆ ಟೀಮ್ 108 ಕಂಟ್ರಿಲಿ ಅವ್ರ ಜೀವಿತ ಅವಧಿಯಲ್ಲಿ 5 ಸ್ಟಾರ್ ಹೋಗೋದು ಆಲ್ ಓವರ್ ದ ವರ್ಲ್ಡ್ ಹೋಗಿ ಅವ್ರ ಸಹಾಯ ಮುಂಚೆ 108 ದೇವಸ್ಥಾನನ ತಟ್ಬಿಟ್ಟು ಈ ಪಾಸ್ಟ್ ಅವರು. ದಟ್ ಈಸ್ ದಿ ಪವರ್ ಆಫ್ ಪೇಷನ್ಸ್, ಪರ್ಸೂರೆನ್ಸ್ ಅಂಡ್ ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಕೊಡೋದ್ರೆ ಆಗುತ್ತೆ. ನಾವೇನ್ ಮಾಡ್ತೀವಿ, ಒಂದು ಕಾನ್ಫರೆನ್ಸ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಏನ್. ಬಟ್ ನಾವೇನ್ ಮಾಡ್ತಾ ಇದ್ವಿ, ಒಬ್ರು ಒಂದು ರೆವಲ್ಯೂಷನ್ ಮಾಡಿದ್ರು ಗಾಂಧೀಜಿ, ಒಬ್ರು ಒಂದು ರೆವಲ್ಯೂಷನ್ ಮಾಡಿದ್ರು ಪ್ರಭುಪಾದರು. ಅದನ್ನ ನಾವೆಲ್ಲರೂ ಸೇರ್ಕೊಂಡ್ರೆ ಟೀಮ್ ಆಗುತ್ತೋ ಇಲ್ವೋ? ನಾವು ವಿ ಆರ್ ಗೋಯಿಂಗ್ ಟು ಡೂ ವೆರಿ ವೆರಿ ಬಿಗ್ ರೆವಲ್ಯೂಷನ್. ದೊಡ್ಡ ರೆವಲ್ಯೂಷನ್ ಅಲ್ಲಿ ನಾವು ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ದಯಮಾಡಿ ಹೇಳ್ತಾ ಇದ್ದೀವಿ, ನಮ್ ಜೊತೆ ಕೋಆಪರೇಟ್ ಮಾಡಿ. ನಾನು ಎಲ್ಲರಿಗೂ ಲೆಟರ್ ಮಾಡಿ ಕಳಿಸ್ತೀನಿ. ಅವ್ರ ನಿಮ್ಗೆ ಎಲ್ರಿಗೂ ಆಮೇಲೆ ಬರುತ್ತೆ. ಬಂದಾಗ ಫಸ್ಟ್ ಪ್ರಯಾರಿಟಿ ನಾನು ಯಾರು ಕೊಡ್ತಾ ಇದ್ದೀನಿ, ಯಾವ ವೇದಿಕೆಯಲ್ಲಿ ಯಾರು ಕೊಡ್ತಾ ಇರೋದು ನಾನು ಹೆಸರು ಹೇಳ್ತಿಲ್ಲ, ಯಾಕಂದ್ರೆ ನಾನು ಆಯುಷ್ ಯಾರು ಕೊಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಯ್ತು. ದಯಮಾಡಿ ಎನ್ಕೇಜ್ ಮಾಡ್ಕೊಳ್ಳಿ. ಬಿಕಾಸ್ ಕಷ್ಟದ ಟೈಮಲ್ಲಿ ನಿಂತವ್ರು ನೀವು. ಕಷ್ಟದ ಟೈಮಲ್ಲಿ ನಿಂತಿರೋದ್ರಿಂದ ನಿಮ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀನಿ. ಬಂದಾಗ ಗ್ರಾಪ್ ಮಾಡಿ, ಲಾಜಿಕಲ್ ಮೈಂಡ್ ನ ತುಂಬಾ ಥಿಂಕ್ ಮಾಡೋದೆ, ಕ್ರಿಯೇಟಿವ್ ಮೈಂಡ್ ಆಕ್ಟಿವೇಟ್ ಮಾಡೋಣ, ಇಂಪಾಸಿಬಲ್ ಪಾಸಿಬಲ್ ಮಾಡೋಣ, ದೊಡ್ಡ ಮಟ್ಟದಲ್ಲಿ ಹೋಗೋಣ. ಕರ್ನಾಟಕದಿಂದ ರೆವಲ್ಯೂಷನ್ ಹೆಂಗಾಗಬೇಕು ಅಂದ್ರೆ
ಆಯುಷ್ ನೆಕ್ಸ್ಟ್ ಹೋಗುತ್ತೆ. ಬಿಕಾಸ್ ಮೊನೊಪೊಲಿ ಮಾಡೋ ತಾಕತ್ತು ನಮ್ಗೆನೆ, ಎಂಟೈರ್ ವರ್ಲ್ಡ್ ಅಲ್ಲಿ ಇರೋದು ನಮ್ಮಲ್ಲೇನೆ ಇರೋದು ತಾಕತ್ತು. ಹೆಸರು ಮಾಡಲ್ವ? ಕನ್ಫರ್ಮ್, ಕಮಿಟೆಡ್. ಉಪಾಧ್ಯಕ್ಷರು ಮತ್ತು ಮ್ಯಾನೇಜ್ಮೆಂಟ್ ಗುರು ಅಂತ ಕರೆಸಿಕೊಳ್ಳುವಂತವ್ರು ಬಹಳಷ್ಟು ಕಾರ್ಪೊರೇಟ್ ಬಾಡಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳ ನೌಕರರಿಗೆ ತರಬೇತಿಯನ್ನು ಕೊಡುವಂತವರು, ಇನ್ಸ್ಪಿರೇಷನಲ್ ಟಾಕ್ ಕೊಡುವಂತವರು, ಅವರು ಮ್ಯಾನೇಜ್ಮೆಂಟ್ ಗುರು ಅಂತೇಳಿ ಬಿರುದನ್ನ ಪಡೆದಂತವರು ಶ್ರೀ ಹರೀಶ್ ಆರ್. ಈಗ ಆಯುಷ್ ಟಿವಿ ಅದರ ಜೊತೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಕಾನೂನು ಸಲಹೆಗಾರರಾಗಿ, ವಿಶೇಷವಾಗಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಸಹಿತ ಅವರು ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಕಾರ್ಪೊರೇಟ್ ಬಾಡಿಗಳಿಗೆ ತರಬೇತುದಾರರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಬಹಳ ಸರಳ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನ ನಡೆಸತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಅಂತ ಶ್ರೀ ಆರ್ ಹರೀಶ್ ಅವರು ಇವತ್ತು ನಮ್ಮ ಜಿಲ್ಲೆಗೆ ಬಂದು, ಅವ್ರು ಏನು ಬರ್ಬೇಕಾಗಿರ್ಲಿಲ್ಲ. ಬೆಂಗಳೂರಲ್ಲಿ ಇರುವವರಿಗೆ ಬೆಂಗಳೂರಿನೇ ಸ್ವರ್ಗ, ಇಲ್ಲ ಬೆಂಗಳೂರಿನೇ ಎಲ್ಲ. ಆಯುಷ್ ಟಿವಿ ಅವರು ಬಾಗಲಕೋಟೆ ಅವರಿಗೆ ಅವರ ಉಪಾಧ್ಯಕ್ಷರು ಬರ್ಬೇಕಾದಂತ ಪ್ರಮೇಯನೇ ಇಲ್ಲ. ಅವರು ಈ ಒಂದು ಬಾಗಲಕೋಟೆ ಬರ್ಬೇಕಾದ್ರ ನಮ್ಮ ಜಿಲ್ಲೆ ಮೇಲೆ ಅಥವಾ ನಮ್ಮ ಆಯುಷ್ ವೈದ್ಯರ ಮೇಲೆ, EFI ಸದಸ್ಯರ ಮೇಲೆ ಇರ್ತಕ್ಕಂಥ ವಿಶೇಷವಾದಂತ ಪ್ರೀತಿಯ ವ್ಯಕ್ತ ಮಾಡ್ಲಿಕ್ಕೆ, ಅದು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಆದ್ಮೇಲೆ ಆ ಒಂದು ಪ್ರೀತಿಯನ್ನ, ಸಂತೋಷ ವ್ಯಕ್ತ ಮಾಡ್ಲಿಕ್ಕೆ ಅವರು ಇವತ್ತು ನಮ್ಮ ಜೊತೆಲಿ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಏನು ಗ್ರ್ಯಾಂಡ್ ಕ್ಯಾಸಲ್ ಏರಿಯಾ ಇದೆ, ಅಲ್ಲಿ ದಿನದ ಬಾಡಿಗೆನೆ ದಿವಸಕ್ಕೆ 25 ಲಕ್ಷ 30 ಲಕ್ಷ ರೂಪಾಯಿ ದಿನದ ಬಾಡಿಗೆ. ಯಾಕಂದ್ರೆ ಸುಮಾರು 8-10 ಎಕರೆ ನಾವು ಎಕ್ವೈರ್ ಮಾಡ್ಕೊಂಡಿದ್ದೀವಿ. ಪ್ರತಿ ದಿವಸ ಸುಪ್ರೀಂ ಕೋರ್ಟ್ ನ ಆದೇಶದಂತೆ ಅಲ್ಲಿ ಪವರ್ ಸಪ್ಲೈ ಕೇಬಿಂದ ಇಲ್ಲ, ಜನರೇಟರ್ ಮೇಲೆನೆ ನಾವು ಪವರ್ ಸಪ್ಲೈ ಎಲ್ಲ, AC ಆಗಲಿ, ಎಲ್ಲ ಲೈಟಿಂಗ್ ಆಗಲಿ, ಯಾವುದೇ ಮೈಕ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಲಿ, ಎವ್ರಿಥಿಂಗ್ ವಾಸ್ ಡಿಪೆಂಡಿಂಗ್ ಆನ್ ದಿ ಜನರೇಷನ್. ಪವರ್ ಜನರೇಷನ್ ವಾಸ್ ಥ್ರೂ ಜನರೇಷನ್. ಜನರೇಟರ್ ಬಾಡಿಗೆ ನಮ್ಗೆ 14 ಲಕ್ಷ ರೂಪಾಯಿ. ಆಮೇಲೆ 6-7 ಲಕ್ಷ ರೂಪಾಯಿ ಅದಕ್ಕೆ ಡೀಸೆಲ್. ಆಮೇಲೆ ಇನ್ನಿತರ ವ್ಯವಸ್ಥೆ ಅದೆಲ್ಲ ತಾವು ಕಂಡಿದ್ದೀರಿ. ಊಟದ್ದು ಇರ್ಬೋದು, ಆಸನ ವ್ಯವಸ್ಥೆ ಇರ್ಬೋದು, ಹವಾ ನಿಯಂತ್ರಿತ ರೂಮ್ ನಲ್ಲಿ ನಡೀತಕ್ಕಂಥ ಸಭೆ ಸಮಾರಂಭಗಳು ಇರ್ಬೋದು, ಆಮೇಲೆ ನಮ್ಗೆಲ್ಲರಿಗೂ ರಿಜಿಸ್ಟ್ರೇಷನ್ ಕಿಟ್ ಕೊಡುವಂತದ್ದು ಇರ್ಬೋದು, ಎಲ್ಲವೂ ಸಹಿತ ಒಬ್ಬನೇ ಒಬ್ಬ ವ್ಯಕ್ತಿ. ಆದ್ರೆ ಇವತ್ತು ಒಂದು ನಾ ಹೇಳಬಲ್ಲೆ, ಆಯುಷ್ ಟಿವಿಯವರ ಒಂದು ನೇತೃತ್ವದಲ್ಲಿ ನಡೆದಂತ ಈ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಏನಿದೆ, ಇದರಿಂದ ರಾಜ್ಯದಲ್ಲಿ ಎಲ್ಲ ಆಯುಷ್ ವೈದ್ಯರಲ್ಲಿ ಒಂದು ಒಳ್ಳೆಯ ಸಂಚಲನ ಮೂಡಿದೆ. ಸರ್ಕಾರದ ಮಟ್ಟದಲ್ಲಿ ಒಂದು ಒಳ್ಳೆಯ ಸಂಚಲನ ಮೂಡಿದೆ. ಆಯುಷ್ ಅನ್ನುವಂತ ವೈದ್ಯರು ಈ ನಮ್ಮ ನಾಡಿನಲ್ಲಿ ಇದ್ದಾರೆ. ಅವ್ರಿಗೂ ಅವರದೇ ಆದಂತ ಶಕ್ತಿ ಇದೆ, ಅವ್ರಿಗೂ ಅವರದೇ ಆದಂತ ತೊಂದರೆಗಳಿದಾವೆ ಅನ್ನುವಂಥದ್ದು ಮನವರಿಕೆಯನ್ನ ಈ ಒಂದು ಆಯುಷ್ ಟಿವಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ಅವತ್ತು ಆರೋಗ್ಯ ಮಂತ್ರಿಗಳ ಒಂದು ಸಮಕ್ಷಮದಲ್ಲಿ ಶ್ರೀ ಹರೀಶ್ ಅವರು ಏನು ಭಾಷಣ ಮಾಡಿದ್ರು, ಅದು ನಾವು ಏನು ಪ್ರತಿಪಾದನೆ ಮಾಡಕ್ ಹೊರಟಿದ್ವಲ್ಲ, ಅದು 100 ಪಟ್ಟು ಹೆಚ್ಚಿನ ಪ್ರತಿಪಾದನೆ ಬಹಳಷ್ಟು ಮನದಟ್ಟಾಗಿ ಆಳವಾಗಿ ಆರೋಗ್ಯ ಮಂತ್ರಿಗಳ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹರೀಶ್ ಅವರು ನಮ್ಮ ಪರವಾಗಿ ಅವರು ಪ್ರತಿಪಾದನೆ ಮಾಡಿದ್ರು.
ಅದಕ್ಕೆ ನಾವು ಬಹಳ ಅವ್ರಿಗೆ ನಾವು ಚಿರುಣಿಯಾಗಿ ಇರುವಂತ ಒಂದು ವಿಷಯ. ಇವತ್ತು ಆಯುಷ್ ಟಿವಿ ಅವರ ನೇತೃತ್ವದಲ್ಲಿ, ವಿಶೇಷವಾಗಿ ಶ್ರೀ ಹರೀಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಸೇರಿಕೊಂಡು ಆರೋಗ್ಯ ಮಂತ್ರಿಗಳಿಗೆ ಏನು ಮನವರಿಕೆ ಮಾಡಿಕೊಡಬೇಕು ಅದನ್ನ ಪೋಸ್ಟ್ ಕಾನ್ಫರೆನ್ಸ್ ಮನವರಿಕೆ ಮಾಡಿಕೊಡುವಂತದ್ದು ಪ್ರಯತ್ನ ಮಾಡಿದ್ದೇವೆ. ಇವತ್ತು ಎಲ್ಲ ಪೇಪರ್ಸ್ಗಳು ಏನ್ ನಮ್ದು NCRSM ಇದೆ, ಗೆಜೆಟ್ ನೋಟಿಫಿಕೇಶನ್ ಇದೆ, ಏನಿದೆ, AVP ಕಾಪು ಬೋರ್ಡ್ ನಲ್ಲಿ ನಮ್ಮ ಶೆಡ್ಯೂಲ್ ಏನಿದೆ, BMS ಸಿಲೆಬಸ್ ಏನಿದೆ, ಇಂಟಿಗ್ರೇಟೆಡ್ ಯಾಕೆ ಆಗ್ಬೇಕು, ಯಾವ ಹಂತದಲ್ಲಿ ಆಗಬೇಕು, ಎಷ್ಟು ಮಟ್ಟಿಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂತ ದೃಷ್ಟಿಯಿಂದ ನಾವು ಎಲ್ಲರೂ ಪೇಪರ್ಸ್ ತಯಾರು ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಡ್ರಾಫ್ಟಿಂಗ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡುವಂತದ್ದು ಥ್ರೂ ಆಯುಷ್ ಕಮಿಷನರ್. ಈಗ ನಾವು ಸರ್ಕಾರ ಮಟ್ಟದಲ್ಲಿ ಕನ್ವಿನ್ಸ್ ಮಾಡತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, the BAMS course itself is an integrated course. The syllabus itself is an integrated syllabus. As the NCSM law says, ಅಥವಾ ಸುಪ್ರೀಂ ಕೋರ್ಟ್ ಕಾಲಕ್ಕೆ ಕೊಟ್ಟಂತ ವರ್ಡಿಕ್ಟ್ ಪ್ರಕಾರ, ಆಸ್ ಪರ್ ದ ಟೀಚಿಂಗ್ ಅಂಡ್ ಟ್ರೈನಿಂಗ್ ಆಫ್ ದ ಗ್ರಾಜ್ಯುಯೇಟ್, ಸೊ ಅಂಡ್ ಮಾಡರ್ನ್ ಅಡ್ವಾನ್ಸಸ್ ಇನ್ ದ ಫೀಲ್ಡ್ ಆಫ್ ಸೈನ್ಸ್ ಆರ್ ಮೆಡಿಕಲ್ ಸೈನ್ಸ್ ಅನ್ನುವಂಥದ್ದು ಉಲ್ಲೇಖ ಮಾಡ್ತಾರೆ. ದ ಮಾಡರ್ನ್ ಅಡ್ವಾನ್ಸಸ್ ಆರ್ ಆಯುರ್ವೇದ ಅಡ್ವಾನ್ಸಸ್. ಆಯುರ್ವೇದದ ಭಾಗ ಮಾಡರ್ನ್ ಅಡ್ವಾನ್ಸಸ್. ಇಟ್ ಇಸ್ ನಾಟ್ ಅಲೋಪತಿ ಆರ್ ಎನಿ ಅದರ್ ಸೈನ್ಸ್. Modern advances are in correlation with Ayurveda base. ಇದರಿಂದ ಅದು ಮುಂದುವರೆದ ಭಾಗ. ಅದಕ್ಕೆ ನಾವು ಮಾಡರ್ನ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಾಕ ಅಲೋಪತಿ ಬೇರೆ, ಜಸ್ಟ್ ಫಾರ್ ಯುವರ್ ನಾಲೆಜ್ ಅಂತ ಹೇಳಿ, ಅಲೋಪತಿ ಮೆಡಿಸಿನ್ ಬೇರೆ, ಮಾಡರ್ನ್ ಮೆಡಿಸಿನ್ ಬೇರೆ. ಅದನ್ನ ನಾವು ಸರ್ಕಾರ ಮಟ್ಟದೊಳಗೆ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಬೇಕು. ಮಾಡರ್ನ್ ಮೆಡಿಸಿನ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ಎನಿ ಸಿಸ್ಟಮ್ಸ್. It is advances in the medical science, whether it is Ayurveda, homeopathy, Siddha, Unani or allopathy. It is a modern advances. So modern advances, as and when it is taught to the student of the BAMS graduate or any IAS graduate, he is entitled to practice. That is our contention with the state government. That is what we are convincing. That is what NCRSM, that is what Gazette of central government says. Modern advances in ಮಾಡರ್ನ್ ಅಡ್ವಾನ್ಸಸ್ ಸೈನ್ಸ್ ಈಗ ಸ್ಟೆಥೋಸ್ಕೋಪ್ ಅಲೋಪತಿ ಬ್ರ್ಯಾಂಡ್ ಇದೆ. ಸ್ಟೆಥೋಸ್ಕೋಪ್ ಇಸ್ ಮೆಡಿಕಲ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಇಟ್ ಇಸ್ ಮೆಡಿಕಲ್ ಇಂಜಿನಿಯರಿಂಗ್, ಇಟ್ ಇಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಈಗ ಇಮೇಜಿಂಗ್, ಈಗ ಅಲ್ಟ್ರಾಸೌಂಡ್, MRI, ಇಟ್ ಈಸ್ ಇಂಜಿನಿಯರಿಂಗ್ ಪ್ರಾಡಕ್ಟ್. ಇಟ್ ಇಸ್ ನಾಟ್ ಅಲೋಪತಿ ಆರ್ ಆಯುರ್ವೇದ ಆರ್ homeopathy. It is a modern advances in the field of science, medical science, that anybody can adopt. When it comes to treating the patient, there it comes to medicine part. Medicine part nolaga Ayurveda medicine ಬೇರೆ, ಅಲೋಪತಿ ಮೆಡಿಸಿನ್ ಬೇರೆ, ಹೋಮಿಯೋಪತಿ ಮೆಡಿಸಿನ್ ಬೇರೆ. ಆ ಹೊತ್ತಿನೊಳಗೆ ಪ್ರೈಮರಿ ಹೆಲ್ತ್ ಕೇರ್ ನಲ್ಲಿ ಆಯುಷ್ ವೈದ್ಯರು ಗ್ರಾಮೀಣ ಭಾಗದಲ್ಲಿ ಮತ್ತು ಅರ್ಬನ್ ಸ್ಲಮ್ಸ್ ನಲ್ಲಿ ಇನ್ನಿತರ ಹಿಂದುಳಿದ ಜಾಗೆಯಲ್ಲಿ ನಮ್ಮ ಪ್ರಾಕ್ಟೀಸ್ ಮಾಡುವಂತದ್ದು ಇರುವುದರಿಂದ ಪ್ರಾಥಮಿಕ ಹಂತದ ಸಂದರ್ಭದಲ್ಲಿ ಕೆಲವೊಂದು ಔಷಧಿಗಳನ್ನ ಅವ್ರು ಬೇಸ್ಡ್ ಆನ್ ದ ಟೀಚಿಂಗ್ ಅಂಡ್ ಟ್ರೈನಿಂಗ್ ಕೋರ್ಸ್ ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಪರವಾನಗಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಬೇಡಿಕೆ ಇದೆ. ಅದಕ್ಕೆ ಕೊಡಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಅದರೊಳಗೆ 65 ಮೆಡಿಸಿನ್ಸ್ ಕೌಂಟರ್ ಸೇಲ್ಸ್ ಮೇಲೆ ಇದಾವೆ. ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ. ಎನಿಬಡಿ ಕ್ಯಾನ್ ಗೋ ಅಂಡ್ ಪರ್ಚೇಸ್ 65 ಡ್ರಗ್ಸ್. ಅವನೇ ನಾವು ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ನಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ನಮ್ ಕೆಲಸ. ನಮಗೇನಪ್ಪಾ, ಜ್ವರ ಬಂದಾಗ ಇಮ್ಯುನಿಟಿ ಜ್ವರ ಕಡಿಮೆ, ಮೈಕೈ ನೋವು ಇಮ್ಯುನಿಟಿ ಮೈಕೈ ನೋವು ಕಡಿಮೆ, ವಾಂತಿ ಭೇದ ಆಗ್ತದೆ ವಾಂತಿ ಭೇದಿ ಕಡಿಮೆ ಆಗ್ತದೆ. ಬೇಸಿಕ್ ಪ್ರೈಮರಿ ಹೆಲ್ತ್ ಕೇರ್ ಇಷ್ಟೇ ಇರ್ತದೆ. ಅದನ್ನ ನಾವು ಸರ್ಕಾರ ಮಟ್ಟದ ಮನವರಿಕೆ ಮಾಡಿಕೊಟ್ಟಿರ್ತದೆ. ಇವತ್ತು ಹರೀಶ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನಾನು 45 ವರ್ಷದಿಂದ ಮುಧೋಳ ನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಈ 45 ವರ್ಷದೊಳಗೆ ಒಬ್ಬಿಬ್ರು MBBS ದವರು ಜನರಲ್ ಪ್ರಾಕ್ಟೀಸ್ ಬಂದದ್ದು ಬಿಟ್ರೆ ಯಾರು ಜನರಲ್ ಪ್ರಾಕ್ಟೀಸ್ ಗೆ ಮುಧೋಳದಾಗ MBBS ದವರು ಎಲ್ಲರೂ PG ಮಾಡ್ಕೊಂಡು, MD ಮಾಡ್ಕೊಂಡು, ಸರ್ಜರಿ ಮಾಡ್ಕೊಂಡು, OBC ಮಾಡ್ಕೊಂಡು, ಆರ್ಥೋಪೆಡಿಕ್ ಮಾಡ್ಕೊಂಡು
ಎಲ್ಲಾ ಸ್ಪೆಷಲಿಸ್ಟ್ಗಳು ಬಂದಿದ್ದಾರೆ. ಜನರಲ್ ಪ್ರಾಕ್ಟೀಸ್ ಅನ್ನೋದು ಯಾರು ಇವತ್ತು ಲಕ್ಷ ಮೇಲೆ 1,00,000-1.5 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥ ನಗರದಲ್ಲಿ ಇವತ್ತು ಸಾದಾ ಒಂದು ನೆಗಡಿ ಕೆಮ್ಮಿಗೆ ಅಥವಾ ಎಲ್ಲೋ ಒಂದು ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡು ಬರ್ತಾನ ಡ್ರೆಸ್ಸಿಂಗ್ ಮಾಡಿ ಪಟ್ಟಿ ಕಟ್ಟೋದು ಟಿಟಾನಸ್ ಟಾಪ್ ಕಟ್ಟೋದಂತೆ ಅವ್ನು 200 ರೂಪಾಯಿ ಚೀಟಿ ಮಾಡಿ ಕೊಟ್ಟು ಎಮಡಿ ಆದವಂತ ಯಾಕೆ ಕೊಡ್ಬೇಕು? 10-20 ರೂಪಾಯಿದೊಳಗೆ ಕೆಲಸ ಆಗುವಂತದ್ದು 50 ರೂಪಾಯಿ ಕೆಲಸ ಆಗುವಂತ ಒಬ್ಬ ವ್ಯಕ್ತಿ ಒಬ್ಬ 200 ರೂಪಾಯಿ ಕನ್ಸಲ್ಟೇಷನ್ ಫೀ ಕೊಟ್ಟು ಎಮಡಿ ಅಂತ ಯಾಕೆ ಕೊಡ್ಬೇಕು? ಸೊ ಅದ್ರ ಜನರಲ್ ಪ್ರಾಕ್ಟೀಷನರ್ ಫ್ಯಾಮಿಲಿ ಪ್ರಾಕ್ಟೀಸ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್ ಅನ್ನುವಂಥದ್ದು ಇಟ್ ಇಸ್ ಮೋರ್ ರಿಲೆವೆಂಟ್ ದನ್ ದ ಪ್ರಿವಿಯಸ್ ಡೇಸ್ ಬಿಕಾಸ್ ಎವ್ರಿವನ್ ಇಸ್ ಗೋಯಿಂಗ್ specialized course or a super specialty who is to cater the needs of the basic needs of the people who need a basic care. ಅದನ್ನ ಯಾರು ಮಾಡೋದು? ಯಾಕಂದ್ರೆ ಇವತ್ತು ಸ್ಟಾಟಿಸ್ಟಿಕ್ಸ್ ತೆಗೆದ್ರೆ ದೇಶದಲ್ಲಿ 80% ಹೆಲ್ತ್ ಕೇರ್ ಫೆಸಿಲಿಟೀಸ್ ಗಿವನ್ ಬೈ ದ ಪ್ರೈವೇಟ್ ಸೆಕ್ಟರ್, ಓನ್ಲಿ 20% is given by the government all over India. 20% ಅಟ್ಟ ಸರ್ಕಾರದ ಆಸ್ಪತ್ರೆಗಳ ಮುಖಾಂತರ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ನೀಡುತ್ತಿದೆ ವ್ಯವಸ್ಥೆ ಇದೆ. 80% is given by the private sector. ಆ 80% ಒಳಗೆ ಅಟ್ಲೀಸ್ಟ್ ನಾವು 10% ಅರಿವಿಲ್ಲ, 10-15% ಅರಿವಿಲ್ಲ ಪ್ರೈಮರಿ ಹೆಲ್ತ್ ಕೇರ್ ಒಳಗೆ. ಮತ್ತೆ ಈ ಪ್ರೈಮರಿ ಹೆಲ್ತ್ ಕೇರ್ ಇವತ್ತು ನಮ್ಮ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿದೆ, ಮೆಡಿಸಿನ್ ಕಾಸ್ಟ್ ಹೆಚ್ಚಾಗಿದೆ. ಇಂಥ ಹೊತ್ತಿನೊಳಗ ಈ ಪ್ರೈಮರಿ ಹೆಲ್ತ್ ಕೇರ್ ತುಟ್ಟಿ ಆದ್ರ ಆ ಮನುಷ್ಯ ಎಲ್ಲಿ ಹೋಗ್ಬೇಕು ನಾವು? ಇವತ್ತೊಂದು ಊರಾಗ ಊರಿಂದ ಬರಕ ಮೊನ್ನೆ ನೀವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ವೆ ಮಾಡಿಸಿ ತಮ್ಗೆ ಹೇಳಿದೆ ನಾನು. ಕೆಲವೊಂದು ಹಳ್ಳಿಯಲ್ಲಿ 5-6 ಹಳ್ಳಿಯೊಳಗೆ ಡಾಕ್ಟರ್ಸ್ ಇಲ್ಲ, ಓನ್ಲಿ ವ್ಯಾಕ್ಸ್. ಈ ನಮ್ಮನು ವ್ಯಾಕ್ಸ್ ಒಳಗೆ ಹಿಡಿದಾರ, ನಾವು ವ್ಯಾಕ್ಸ್ ಅಂತ ತಿಳ್ಕೊಳ್ರಿ. ಅಲ್ಲಿ ವ್ಯಾಕ್ಸು ಇಲ್ಲ 5-6 ಹಳ್ಳಿಯೊಳಗೆ. ಮತ್ತೆ ಅವ್ರಿಗೆ ಹೋಗ್ಬೇಕು? ಒಂದೊಂದು ಜಂಗಲ್ನ್ಯಾಗ ಒಬ್ಬೊಬ್ಬ ಜಡ್ ಆದವನ್ನ ಹೋಳಿಗೆ ಕಟ್ಟಿ ಹೊತ್ಕೊಂಡು 20-30 ಕಿಲೋಮೀಟರ್ ಹೋಗಿ ರಸ್ತೆ ಕಾಣಬೇಕು. ಖಾನಾಪುರ ತಾಲೂಕಿನಲ್ಲಿ ಜೋಯಿಡಾ, ಖಾನಾಪುರ, ಜಾಂಬೋಟಿ ಆ ಎಲ್ಲ ಫಾರೆಸ್ಟ್ ಅವೆಲ್ಲ ಎಲ್ಲಿ ಹೋಗ್ಬೇಕು? ಇದನ್ನೆಲ್ಲ ನಾವು ಸರ್ಕಾರ ಕೈ ಮನದಟ್ಟು ಮಾಡಿಕೊಡ್ಬೇಕು. ನಮ್ಗೆ ಒಳ್ಳೆಯ ಒಂದು ವೇದಿಕೆ ಇದೆ. ಆ ವೇದಿಕೆ ನಮ್ಮ ಜೊತೆಲಿದ್ದಾರೆ. ನಾವು ಕಾಲಕ್ಕೆ ಅವ್ರು ಕೊಟ್ಟಂತ ತೆರಿಗೆ ಅವ್ರ ಜೊತೆಲಿ ನಾವ್ ಇದ್ದಿದ್ದಾರೆ. ಇನ್ನು ಮುಂದಿನ ಸಲ ಏನಾದ್ರು ಕಾನ್ಫರೆನ್ಸ್ ಮಾಡೋದಾದ್ರೆ ನಾ ಹೇಳಂಗಿಲ್ಲ 10,000 ಜನ ಸೇರಿಸ್ತಾರೆ. ನೀವೆಲ್ಲರೂ ಸೇರಿಸಿ ಅವ್ರಿಗೆ ಹೇಳ್ಬೇಕು. ನೀವೇ ವಾಲಂಟಿಯರ್ ಆಗಿ ಎಲ್ಲ ಇಡೀ ರಾಜ್ಯದ ತುಂಬಾ ಜನ ನೀವು ಕಾನ್ಫರೆನ್ಸ್ ಮಾಡಿ ನಾನು ಜೊತೆ ಪ್ರತಿಯೊಬ್ಬರು ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೇಕು. ನೀವೇನು ಮಾಡ್ಬೇಡ್ರಿ, ಆರಾಮ್ ಕುಂದ್ರಿ ಸಾಹೇಬ್ರ ನಾನು ಕೆಲಸ ಮಾಡ್ತೀನಿ ನಾವೆಲ್ಲರೂ ಅಂದಾಗ ಅವ್ರು ವ್ಯವಸ್ಥಿತವಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಅವರು ಬಂದದ್ದು ಉದ್ದೇಶಿಷ್ಟೇ, ಇನ್ನೇನೊಂದು ವೆಲ್ನೆಸ್ ಸೆಂಟರ್ಸ್ ಏನ್ ಬರ್ತಾವೆ ಕೇಂದ್ರ ಸರ್ಕಾರದ. ಇವತ್ತು ಸರ್ಕಾರ ನಾನೀಗ ಸುಮಾರು 4-5 ವರ್ಷದಿಂದ ಅಡ್ರೆಸ್ ಹೇಳಿರ್ಬೇಕು ಅನಿಸ್ತೈತೆ. ಸೆಂಟ್ರಲ್ ಗೌರ್ಮೆಂಟ್ ಇಸ್ ಥಿಂಕಿಂಗ್ ಆಫ್ ಫ್ಯೂಷನ್ ಆಫ್ ಆಲ್ ಮೆಡಿಕಲ್ ಸೈನ್ಸ್ ಒಂದು ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಅಂದ್ರೆ ಉದ್ದೇಶ ಏನಂದ್ರೆ ಎಲ್ಲಾ ರಾಷ್ಟ್ರಗಳೊಳಗ ಪ್ರತಿಯೊಂದು ರಾಷ್ಟ್ರದೊಳಗ ತಮ್ಮದೇ ಆದಂತ ಒಂದು ಆರೋಗ್ಯ ಶಿಕ್ಷಣ ನೀತಿ ಅನ್ನುವಂಥದ್ದು ಇದೆ. ಅದು ಭಾರತ ದೇಶದಲ್ಲಿಲ್ಲ. ನಾವು ಯುರೋಪಿಯನ್ ಏನೊಂದು ವೈದ್ಯಕೀಯ ಶಿಕ್ಷಣ ನೀತಿ ಇಟ್ಕೊಂಡು ಅಲೋಪತಿ ಹೊಂಟಿವಿ, ಅದು ತಪ್ಪು. ಇವತ್ತು ಚೈನಾಗ ತಮ್ಮದೇ ಆದಂತ ಒಂದು ಶಿಕ್ಷಣ ನೀತಿ ಇದೆ, ಆರೋಗ್ಯ ಶಿಕ್ಷಣ ನೀತಿ. ಜಪಾನ್ ಅವ್ರಿಗೆ ತಮ್ಮದೇ ಆದಂತ ಆರೋಗ್ಯ ಶಿಕ್ಷಣ ನೀತಿ ಇದೆ. ಅಂದ್ರೆ ಅವರು ತಮ್ಮಲ್ಲಿ ಇರ್ತಕ್ಕಂಥ ಟ್ರೆಡಿಷನಲ್ ಏನ್ ಮೆಡಿಸಿನ್ ಕೋರ್ಸ್ ಇದಾವ ಅಥವಾ ಸಿಸ್ಟಮ್ ಇದೆ ಅದನ್ನ ಮಾಡರ್ನ್ ಜೊತೆಯಲ್ಲಿ ಸೇರಿಸಿ ಅವೆಲ್ಲರೂ ಇಂಟಿಗ್ರೇಟ್ ಮಾಡಿ ಒಂದು ಕೋರ್ಸ್ ಅನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಹಾಗೆ ವಿಚಾರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬಂದಿದ್ದರಿಂದ ಈಗ 4-5 ವರ್ಷದಿಂದ ಹಿಂದಿನ ಸರ್ಕಾರ ಇದ್ದಾಗ ಅಂದ್ರೆ ಇದೇ ಸರ್ಕಾರ ಹಿಂದಿನ ಅವಧಿ ಒಳಗ ವಿಚಾರ ಮಾಡಿದ್ರು. ಅದನ್ನ ನಾವು ದಿಲ್ಲಿ ಒಳಗೆ ಹೋದಾಗ ನಮ್ಮ ಜೊತೆಯಲ್ಲಿ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಅದರದ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಆಯುಷ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಬೆಸ್ಟ್ ಆಫ್ ದಿ ಬೆಸ್ಟ್ ಪಾರ್ಟ್, ಅಲೋಪತಿಯಲ್ಲಿ ಇರ್ತಕ್ಕಂಥ ಬೆಸ್ಟ್ ಆಫ್ ದಿ ಬೆಸ್ಟ್ ಪಾರ್ಟ್ ಸೇರಿಸಿ ಇಂಟಿಗ್ರೇಷನ್ ಮಾಡಿ ಒಂದು ಇಂಟಿಗ್ರೇಟೆಡ್ ಮೆಡಿಕಲ್ ಕೋರ್ಸ್ ಮಾಡುವಂತ ದೃಷ್ಟಿಯಿಂದ ಇವತ್ತು ಜಿಪ್ಮರ್ದಲ್ಲಿ ಆರಂಭ ಮಾಡಿ ಪಾಂಡಿಚೇರಿ ಜಿಪ್ಮರ್ದಲ್ಲಿ ಕೋರ್ಸ್ ಈ ಶೈಕ್ಷಣಿಕ ವರ್ಷದಿಂದ ಆರಂಭ ಆಗ್ತಾ ಇದೆ. ಅದ್ರ ಸಲುವಾಗಿ ಆಲ್ರೆಡಿ ಎಷ್ಟು ಮಂದಿ ಅಬ್ಜೆಕ್ಷನ್ ಮಾಡಕತ್ತರು,
ಏನೇನಾದ್ರೂ ಸರ್ಕಾರ ಮಟ್ಟದಲ್ಲಿ, ಕೋರ್ಟ್ ಮಟ್ಟದಲ್ಲಿ, ಕಾನೂನು ಮಟ್ಟದಲ್ಲಿ ಹೋರಾಟ ನಡೆದ ಬಹುಶಃ ತಮ್ಗೆ ಕೆಲವು ದಿನಗಳಿಗೆ ಗೊತ್ತಾಗ್ತದೆ, ಕೆಲವೊಂದು ಗೊತ್ತಾಗಿರ್ಬೋದು. ಅವನ್ನೆಲ್ಲ ಮೆಟ್ಟಿ ನಿಂದಿರ್ಬೇಕಾದ್ರೆ ನಾವು ಮೊದಲ ಒಕ್ಕಟ್ಟಾಗಿರ್ತೀವಿ. ನಾವು ಬಂದವರಿಗೆ ಉತ್ತರ ಕೊಡೋ ಲೆವೆಲ್. ಆದ್ರೂ ನಮ್ಮ ವೈದ್ಯರ ಬಗ್ಗೆ ಕೆಲವೊಬ್ಬ ವೈದ್ಯರ ಬಗ್ಗೆ ನಾನು ವಿಷಯ ವ್ಯಕ್ತ ಮಾಡ್ತೀನಿ. ಯಾಕಂದ್ರೆ ಅವ್ರು ಹೇಳಿದ್ರಲ್ಲ, ಶಿಸ್ತು ಇರಂಗಿಲ್ಲ, ಎದಕ್ಕೆ ಬರ್ತೀವಿ ಅದ್ರ ಬಗ್ಗೆ ಗಮನ ಇರಂಗಿಲ್ಲ. ಆರೋಗ್ಯ ಬಂದ ನೀವು ಸಲ ಬಡ ಬಡ್ಕೋದಂತೆ ಅಡ್ಡಾಡಿ ಏನು ಒಂದು ಪ್ಯಾಟ್ಯಾಗ ಅಡ್ಡಾಡಿ ಅಂತದ್ದು ಎದಕ್ ಬಂದಿರಲಿ. ಅಲ್ಲ, ಯಾವಾಗ ಯುವರ್ ಕಾನ್ಫಿಡೆನ್ಸ್, ಇಟ್ ಈಸ್ ಯುವರ್ ಸಬ್ಜೆಕ್ಟ್ ಅಂಡ್ ನೀವು ರಸ್ತಾದಾಗ ಇದೀರಿ. ಈಗ ನಿಮ್ಮನ್ನ ಒಳಗ್ ಕುದಿಸ್ಬೇಕಂತ ಪ್ರಯತ್ನ ಮಾಡಿ ನಾವು ಮಾಡಾಕಿದ್ದಾಗ ನೀವ ಇರ್ಲಿಲ್ಲ ಅಂದ್ರೆ ಹೆಂಗದ? ಅದಕ್ಕೇನು ಅರ್ಥ ಐತೆ? ಬೇರೆ ಟೈಮ್ ಇಲ್ಲ ಹೋಗಕ್ಕ. ಎಷ್ಟು ಬದಿಗೆಟ್ಟಾಗಿ ಮಾಡೋದು ಸರಿಯಲ್ಲ, ಸರಿಯಲ್ಲ. ಬರ್ಗೆಟ್ಟು ಎದಕ್ಕದ? ಕಾನೂನು ಪ್ರಕಾರ ಕರೆಕ್ಟ್ ಇರ್ಬೇಕು, ಕಾನೂನು ಪ್ರಕಾರ ಕರೆಕ್ಟ್ ಇರಕ್ಕೆ ಸಾಧ್ಯ. ಎಲ್ಲಿ ಇರ್ಬೇಕಂದ್ರ ಪ್ರೈಮರಿ ಹೆಲ್ತ್ ಕೇರ್ ಒಳಗೆ ಕೆಲವೊಂದು ಮಾಡರ್ನ್ ಮೆಡಿಸಿನ್ ಯೂಸ್ ಮಾಡಕ್ ಪರವಾನಗಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಎಲ್ಲದರ ಪ್ರಕಾರ ಕಾನೂನು ಪ್ರಕಾರ ಇರಾಕ ಸಾಧ್ಯ. KPN ಒಳಗೆ ರಿಜಿಸ್ಟ್ರೇಷನ್ ಆಗ್ತೈತಿ, KFC ಬೋರ್ಡ್ ರಿಜಿಸ್ಟ್ರೇಷನ್ ಆಗ್ತೈತಿ, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಆಗ್ತೈತಿ. ಎಲ್ಲದರಾಗೂ ಕಾನೂನು ಪ್ರಕಾರ ರಕ್ಷಣೆ ಇದೆ. ಎಲ್ಲಿ ನಮಗೆ ಹೆಚ್ಚಿರುವುದಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸಮ್ ಮೆಡಿಸಿನ್ ಕೆನಾಟ್ ಬಿ ಯೂಸ್ ಅನ್ನೋದು ಕಾನೂನು ಬಾಹಿರ ಅನ್ನುವಂಥದ್ದು ಇದೆ. ಅದೊಂದು ಬಿಟ್ರೆ ಯಾರೇ ಯಾವುದೂ ತೊಂದರೆ ನಿಮಗಿಲ್ಲ, ನೀವು ಧೈರ್ಯದಿಂದ ಇರ್ಬೋದು. ಅಥವಾ ನಿಮಗೇನೋ ತೊಂದರೆ ಆಗ್ತದೆ, ನಾವಿದ್ದೀವಲ್ಲ, ನಮಗೆ ಹೇಳ್ಬೇಕು. ಯಾರು ಆರ್ಗನೈಸ್ ಇರ್ತಾರ ಅವ್ರು ಹೋಗ್ಬೇಕು, ಸರ್ ಹಿಂಗ ಹಿಂಗ್ ಮಾಡಿ ಏನಿಲ್ಲ. ಆ ರೀತಿ ಬಿಹೇವ್ ಮಾಡೋದ್ರಿಂದ ನಾಳೆ ಬಹಳ ಸಮಸ್ಯೆ ಆಗ್ತದೆ. ಹಂಗಾಗ್ಬಾರ್ದು. ಇನ್ನು ಮುಂಬರುವ ದಿನಗಳೊಳಗ ಇಲ್ಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ವಾಕಾಥಾನ ಮಾಡುವಂತದ್ದು ಒಂದು ಉದ್ದೇಶ ಮಾಡಿದೆ. ವಾಕಾಥಾನ ಅಂದ್ರೆ ಅಷ್ಟರೊಳಗೆ ನಮ್ಮ ಕೆಲವೊಂದು ಪ್ರಪೋಸಲ್ಸ್ಗಳು, ವೆಲ್ನೆಸ್ ಸೆಂಟರ್ಸ್ ಬಗ್ಗೆ ಪ್ರಪೋಸಲ್ಸ್, ಟೈಪ್ ವಿತ್ ಮೆನಿ ಸಕ್ಸಸ್ಫುಲ್ ಪ್ರಾಕ್ಟೀಷನರ್ಸ್, ಎಲ್ಲ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ಇವತ್ತು ನಮ್ಮ ಶಿವಪುತ್ರ ಪಾಲ್ರೆಡ್ಡಿ ಕ್ಷಾರಸೂತ್ರ ಮಾಡ್ತಾರೆ. ಹಾಗೆ ಹಲವಾರು ವೈದ್ಯರು ಕ್ಷಾರಸೂತ್ರ ಮಾಡೋದು. ಆಮೇಲೆ ಪಂಚಕರ್ಮದೊಳಗ ನಮ್ಮಲ್ಲಿ ಸ್ಪೆಷಲಿಸ್ಟ್ಗಳು ಇದ್ದಾರೆ. ಇನ್ನೂ ಕೆಲವೊಂದು ಸ್ತ್ರೀ ರೋಗ ಮತ್ತು ಬಾಲ ರೋಗದ ಬಗ್ಗೆ ನಮ್ಮ ಸಿಸ್ಟಮ್ ಇರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಮ್ಮ ಲೇಡಿ ಡಾಕ್ಟರ್ಸ್ ಇದ್ದಾರೆ. ಇವ್ರದೆಲ್ಲ ನಾವು ಟೈಪ್ ನಾವು ಮಾಡಿಕೊಂಡು ಅದರ ರಿಎಂಬರ್ಸ್ಮೆಂಟ್ ಆಗ್ಬೇಕು, ಸರ್ಕಾರದಿಂದ ಇರ್ಬೋದು ಅಥವಾ ನಮ್ಮ ಇನ್ಶೂರೆನ್ಸ್ ಕಂಪನಿಯಿಂದ ಇರ್ಬೋದು, ಇನ್ನೂ ಹಲವಾರು ಕಾರ್ಪೊರೇಟ್ ಬಾಡಿಗಳಿಂದ ಇರ್ಬೋದು, ಬರುವಂತ ದೃಷ್ಟಿಯಿಂದ ನಾವು ಅವ್ರಿಗೆಲ್ಲ ಡೇಟಾ ಕಲೆಕ್ಟ್ ಮಾಡಿ ಆ ಒಂದು ಸಂಸ್ಥೆಗಳಿಗೆ ಆಯುಷ್ ಟಿವಿ ಮುಖಾಂತರ ಅವ್ರಿಗೆ ಕೊಟ್ಟು ಅವ್ರ ಕಾಂಟ್ಯಾಕ್ಟ್ ಮಾಡುವಂತ ಅವ್ರ ಎಂಪ್ಲಾಯ್ಸ್ ಬಂದ ಟ್ರೀಟ್ಮೆಂಟ್ ತಗೋಬೇಕಾದ್ರೆ, ಆ ಎಂಪ್ಲಾಯ್ಸ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ನಮ್ಮಲ್ಲಿ ಏನ್ ಸ್ಟ್ಯಾಂಡರ್ಡ್ ಇರ್ತದೆ, ಏನ್ ಸ್ಟ್ಯಾಂಡರ್ಡ್ ಇರ್ತದೆ, ಆ ಸ್ಟ್ಯಾಂಡರ್ಡ್ ಅನ್ನು ನಾವು ಮೇಂಟೈನ್ ಮಾಡುವಂತ ಆಸ್ಪತ್ರೆಗಳಿಗೆ ಆ ರೀತಿ ಕ್ಲೈಂಟ್ಸ್ ಬರ್ತಾರೆ ಅನ್ನೋದು ಕೆಲವೊಂದು ವಿಚಾರಗಳು ಮಾಡ್ಕೊಂಡು ಪ್ಲಾನ್ಸ್ ಮಾಡಾಕಿದ್ದಾರೆ. ಅದಕ್ಕೆ ವಾಕಾಥಾನದ ಮುಖಾಂತರ ನಾವು ಜನರಲ್ಲಿ ಏನ್ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಖಾಂತರದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಯುಷ್ ವೈದ್ಯರು ಸಸೆಟ್ ಇರ್ತಾರೆ, ಇಂಥ ರೋಗಗಳ ಬಗ್ಗೆ ನಿವಾರಣೆ ಅಥವಾ ಉಪಾಯ ಅಥವಾ ಒಂದು ಔಷಧಿ ನಮ್ಮ ಆಯುಷ್ ಸಿಸ್ಟಮ್ ನಲ್ಲಿ ಇದೆ ಅನ್ನುವಂತ ಮನವರಿಕೆ ಮಾಡಿಕೊಡುವಂತ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಯುಷ್ ಇಲಾಖೆ, ನಮ್ಮ AFI ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ ಮಾಡಿಸುವ ಮುಖಾಂತರ ಹಲವಾರು ರಾಜಕೀಯ ಮುಖಂಡರು, ನಮಗೆ ಪಕ್ಷ ಇಲ್ಲ, ಎಲ್ಲ ಪಕ್ಷದವರು ನಮ್ಮವರೇ, ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷ ಪಂಗಡ ಇಲ್ಲ, ಎಲ್ಲರೂ ನಮ್ಮವರ ಅಷ್ಟೂ ಸೇರಿಕೊಂಡು ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋದ್ರಿಂದ ಇವತ್ತು ಅವ್ರ ಬಂದಿದ್ದಾರೆ. ಅದನ್ನ ಕೆಲವೇ ದಿನಗಳೊಳಗ ನಾವು ಪ್ರಕಟ ಮಾಡ್ತೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಇದರ ಸುತ್ತಮುತ್ತಲೇ 3 ನಮ್ಮ ಆಯುರ್ವೇದ ಕಾಲೇಜ್ ಇದಾವೆ, ಆಮೇಲೆ ಜಮಖಂಡಿ ಇದೆ, ಹೆರದಾಳಲ್ಲಿ 2 ಇದಾವೆ, 3, ಇಲ್ಲಿ 6, 6 ಬದಾಮಿಯಲ್ಲಿ 2, ಬದಾಮಿಯಲ್ಲಿ 6, 8, 6, 9, ಈ ಕೆಲವು 10, 12 ಕಾಲೇಜುಗಳು ಅದಾವ. ಅದ್ರೊಳಗೆ ಎಲ್ಲರೂ ಸೇರಿಸಿ ಒಂದು ಬೃಹತ್ವಾದಂತ ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ನಾವು ರಾಜ್ಯಕ್ಕೆ ಜನರಿಗೆ ಆಯುಷ್ಯದ ಒಂದು ಶಕ್ತಿಯನ್ನ ತೋರಿಸೋಣ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಪರವಾಗಿ ಹರೀಶ್ ಅವರಿಗೆ ನಂತರ ಸಲ್ಲಿಸಿ
ನಾವೆಲ್ಲರೂ ಬಂದ್ರಿ ಬಹಳ ಖುಷಿ ಆಯ್ತು. ಬಹಳ ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ ನಿಮ್ ಈವ್ನಿಂಗ್ ಹೋಗ್ಬಿಡಿ ತಾವು ಹೋಗುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ಸೋದು. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸಲ್ಲಿಸಿ ಎರಡು ಮಾತು. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ. ವೈದ್ಯ ದಂಪತಿಗಳಿಗೆ ನಮ್ಮ ಹಾಗೂ ನಮಗೆ ಸಂತೋಷವಾಗುತ್ತದೆ. ಎಲ್ಲರೂ ಚಪ್ಪಾಳೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ನನ್ನ ವೈದ್ಯ ಮಿತ್ರರಿಗೆ ನಮಸ್ಕಾರಗಳು ಅಂತ. ಬೆಂಗಳೂರಲ್ಲಿ ನಾವು ಸರ್ ಹೇಳಿದ ಹಾಗೆ ಆಯುಷ್ ಟಿವಿ ವತಿಯಿಂದ ಏರ್ಪಡಿಸಿದಂತ ನಾವು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ವಿ. ಅಲ್ಲಿರುವಂತ ಎಲ್ಲಾ ಫ್ಯಾಕ್ಟ್ ಅನ್ನ ಅವ್ರು ಹೇಳಿದ್ದು ಅದು 100% ಇತ್ತು. ನಾವು ಕೂಡ 2 ದಿನ ಅಲ್ಲಿ ಇದ್ವಿ, ಅದನ್ನ ನೋಡಿದ್ವಿ, ಅದನ್ನ ಎಂಜಾಯ್ ಮಾಡಿದ್ವಿ ಕೂಡ. ಆಮೇಲೆ ಅವ್ರು ಏನ್ ಆಯುಷ್ ಟಿವಿ ಅವ್ರು ನಮಗ ಆಯುಷ್ ಡಾಕ್ಟರ್ಸ್ ಅಸ್ತಿತ್ವವನ್ನ ಒಂದು ನಮಗ ಇಷ್ಟು ದಿವಸ ಆದ್ಮೇಲೆ ನಾವು ಅಸ್ತಿತ್ವನಲ್ಲೇ ನಾವು ಕಂಡ್ಕೊಂಡಿದ್ವಿ. ಅದನ್ನ ಇನ್ನೂ ಸಕ್ಸಸ್ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬೇಕಾಗಿತ್ತು. ಸೊ ಇನ್ನು ಮುಂದೆ ಇನ್ನ ಈ ತರ ಯಾವುದೇ ರೀತಿಯಾದ ಫಂಕ್ಷನ್ಸ್ ಬಂದ್ರೆ ನಾವು ಕೂಡ ಅದನ್ನ ಲೀಡರ್ಶಿಪ್ ತಗೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ ಅಂತ ಈ ಮೂಲಕ ಈ ವೇದಿಕೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು AFI ಬಾಗಲಕೋಟೆ ವತಿಯಿಂದ ನಮ್ಮನ್ನು ನೀವು ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವಿಬ್ರು ಏನ್ ಗೆದ್ದು ಬಂದಿದ್ರೆ ನೀವು ಕೂಡ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದ್ರ ಜೊತೆಗೆ AFI ಪೀಳಿಗೆಯವ್ರಿಗೂ ಕೂಡ ನಮ್ಮನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ನಮಗೆ ಗುರುತಿಸೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಹರಿ ಓಂ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮಾಧ್ಯಮದ ಮಿತ್ರರೇ ಹಾಗೂ ನನ್ನ ಸ್ನೇಹಿತರೇ ಹಾಗೂ ಮಹಿಳಾ ವೈದ್ಯಾಧಿಕಾರಿ, ತುಂಬಾ ಖುಷಿ ಅನಿಸ್ತದೆ. ಇವತ್ತು ನಾನು ಮೊದಲಿಗೆ ಹರಿ ಓಂ ಅಂತ ಹೇಳಿ ಪ್ರತಿ ಸಲ ನಾನು ಏನ್ ಹೇಳ್ತೀನಿ ಧನ್ವಂತರಿ ಅಂತ ಹೇಳ್ತಿದ್ದೆ. ಇವತ್ತು ಹರೀಶ್ ಅವರು ಬಂದಿರೋದ್ರಿಂದ ಹರಿ ಓಂ. ಹರಿ ಓಂ ಅಂದ್ರೆ ಏನ್ ಗೊತ್ತಾ? ನಮ್ಮ ಪಾಲಿನ ದೇವರು ಅಂತ. ಹಿಂಗಾದ್ರೆ ನಮ್ಮ ಬಿರಾದರ ಸರ್ ಅಂತಾರೆ 8 ದಿವಸ ನಿಮ್ ದೇವಾಗಿದ್ರೆ ಇಲ್ಲ ಸರ್, ನೀವು ನಮ್ಮ ಮಡಿ ದೇವರು. ಹಾಗಾಗಿ ಅಲ್ಲದ ಹರಿಯವರು ಬಂದ್ರೆ ನೋ ವರಿ, ಹರಿಯವರು ಬಂದಾರಂದ್ರೆ ನಮ್ಗೆ ಯಾವುದೇ ವರಿ ಇಲ್ಲ. ಯಾಕಂದ್ರೆ ಬಿರಾದರ್ ಸರ್ ಹೇಳಿದ್ರು 2 ಸಂಘಟನೆ ನಮ್ಗೆ ಏನಾಗ್ತದೆ ಪದ ಶಕ್ತಿ ಉಂಟು ತುಂಬಿದಂತಾಗಿ. ಅದಕ್ಕಾಗಿ ಮತ್ತೆ ಬಿರಾದರ್ ಸರ್ ಅಂತಾರೆ 8 ದಿವಸ ನೀನು ಏನ್ ತೊಂದರೆ ಆಗಿದ್ದಪ್ಪ ಅಂತ ಹೇಳಿ. ಹರಿಯವರು ಬಂದಾರಂದ್ರೆ ನಾವು ವರಿ ಇಲ್ಲ ಅಂದಿವಿ. ಆದ್ರೆ ಬಿರಾದರ್ ಸರ್ ಅನ್ಕೋತಾರ ನೀವು ನಮ್ಗೇನ್ ನಿಮ್ಗೇನ್ ತೊಂದರೆ ಮಾಡಿನೇನಪ್ಪ ಅಂತ. ಏನಿಲ್ಲ ಸರ್, ಖಂಡಿತ ನೀವು ಹೆಂಗಪ್ಪ ಅಂದ್ರೆ ಸುದರ್ಶನ ಚಕ್ರ, ಕೃಷ್ಣನ್ ಹೆಂಗ ಸುದರ್ಶನ ಚಕ್ರ ಇರ್ತದಲ್ಲ ಹಂಗ ಒಂದು ಏನ್ರ ನಮ್ಮ ಹುಡುಗನ್ ತೊಂದರೆ ಐತೆ ಒಂದು ಫೋನ್ ತಗೊಂಡು ಏನಾರ ಫೋನ್ ಮಾಡ್ಬಿಟ್ರೆ ಸಾಕು, ಎಲ್ಲಾ ಸಮಸ್ಯೆ ಸಾಲ್ವ್ ಅಂತ ಒಂದು ವ್ಯಕ್ತಿತ್ವ ಇರುವಂತ ನಮ್ಮ ಬಿರಾದರ್ ಸರ್ ಇವತ್ತು ಆಯುಷ್ ಟಿವಿಯಲ್ಲಿ ಹರಿ ಸರ್ ಹೇಳಿದ್ರು ನಮ್ಮ ಒಂದು ಸಂಘಟನೆಯ ಒಂದು ಮುಖಂಡರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದ. ಅದಕ್ಕೆ ನಾನು ತುಂಬ ಹುಡುಗರಿಂದ ಒಂದನೇ ಅರ್ಪಿಸ್ತೇನೆ. ಅನಂತರ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ.